ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುದ್ಧ ಹಾಲಿನ ಉತ್ಪಾದನೆಯನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಹಸು ಸಾಕಾಣಿಕೆಯನ್ನು ಮಾಡ್ತಾ ಇರತಕ್ಕಂತಹ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದ ಯುವ ಕೃಷಿಕರಾದಂತಹ ಶಿರಿನ್ ರಂಗಸ್ವಾಮಿ ಅವರು ನಮ್ಮೊಂದಿಗೆ ಇದ್ದಾರೆ. ಬಹಳ ದೊಡ್ಡ ಮಟ್ಟದ ಹಸುಗಳ ಸಾಕಾಣಿಕೆಯನ್ನು ಅವರು ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟ ಅಂತ ಹೇಳಿದರೆ ತಮಗೆ ಆಶ್ಚರ್ಯ ಆಗಬಹುದು. 1,000ಕ್ಕೂ ಅಧಿಕ ಹಸುಗಳ ಸಾಕಾಣಿಕೆಯನ್ನು ಅವರು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತು ಬಹಳ ಆಧುನಿಕವಾಗಿ ಅವರು ಮಾಡಿಕೊಂಡಿರ್ತಕ್ಕಂಥದ್ದು. ಆಧುನಿಕವಾಗಿ ಅವರು ಏನೆಲ್ಲ ಸವಲತ್ತುಗಳು ಬೇಕೋ, ತಂತ್ರಜ್ಞಾನ ಬೇಕೋ, ಅದೆಲ್ಲವುದನ್ನು ಕೂಡ ಅಳವಡಿಕೆಯನ್ನು ಮಾಡಿಕೊಂಡು ಹಾಲಿನ ಉತ್ಪಾದನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಸು ಸಾಕಾಣಿಕೆಯಲ್ಲಿನ ಅವರ ಅನುಭವ ಮತ್ತು ಹಾಲಿನ ಉತ್ಪಾದನೆಯಲ್ಲಿನ ಅವರ ಅನುಭವವನ್ನು ನಾವು ಅವರಿಂದ ಇವತ್ತು ತಿಳಿದುಕೊಳ್ಳೋಣ. ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದರೆ, ಅತ್ಯಂತ ಶುದ್ಧವಾದಂಥ ಹಾಲನ್ನು ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಅವರ ಆಶಯ. ಆ ಕಾರಣಕ್ಕಾಗಿಯೇ ಅವರು ಈ ಹಸುಗಳಿಗೆ ನೀಡತಕ್ಕಂತಹ ಮೇವಾಗಿರ್ಬೋದು, ಆಹಾರ ಆಗಿರ್ಬೋದು, ಮತ್ತು ಬೇರೆ ಥರದ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ಹಸುಗಳನ್ನು ಬಹಳ ಸ್ವತಂತ್ರವಾಗಿ ಬಿಟ್ಟು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಲಿನ ಉತ್ಪಾದನೆ ಏನಾಗುತ್ತೋ ಅದರ ಒಂದು ಸಂಸ್ಕರಣೆಯನ್ನು ಕೂಡ ಅವರೇ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಅದರ ಮಾರುಕಟ್ಟೆಯನ್ನು ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಆಶಯವನ್ನು ಇಟ್ಕೊಂಡಿರ್ತಕ್ಕಂಥವರು. ಈ ಶುದ್ಧ ಹಾಲಿನ ಉತ್ಪಾದನೆಯ ಕತೆ ಹೇಗಿದೆ ಅನ್ನುವಂಥದ್ದನ್ನು ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿರಿನ್ ಅವ್ರಿಗೆ. ನಮಸ್ಕಾರ. ಏನು ಓದಿದ್ರಿ ತಾವು? ನಾನು MBA ಓದಿದ್ರಿ. MBA ಓದಿ ಅದರಲ್ಲೂ ಕೂಡ ವಿದೇಶದಲ್ಲಿ ಓದಿದ್ದಲ್ವಾ? ಹೌದು, ನಾನು UK ವೇಲ್ಸಲ್ಲಿ ಕಾರ್ಡಿಫ್ ಯೂನಿವರ್ಸಿಟಿ ಅಂತ ಇದೆ. ಕಾರ್ಡಿಫ್ ಯೂನಿವರ್ಸಿಟಿಲಿ ನಾನು 2010-11 ಬ್ಯಾಚಲ್ಲಿ MBAನ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ. MBA ಮಾಡುವಾಗ ಏನಿತ್ತು ನಿಮ್ಮ ಆಶಯ? ಕೃಷಿ ಮಾಡಬೇಕು ಅನ್ನುವಂಥದ್ದಿತ್ತ, ಅಥವಾ ಬೇರೆ ಏನಾದರೂ ವ್ಯವಹಾರ ಮಾಡಬೇಕು ಅನ್ನುವಂಥದ್ದಿತ್ತ, ಅಥವಾ ಕೆಲಸ ಮಾಡಬೇಕು ಅನ್ನುವಂಥದ್ದಿತ್ತ? MBA ಮಾಡುವಾಗ ಅವಾಗೊಂದು ಏಜೇ ಬೇರೆ. ಇನ್ನೊಂದು ಬಿಸ್ನೆಸ್ ಮಾಡಬೇಕು, ಆಮೇಲೆ ಏನು ಬಿಸ್ನೆಸ್ ಇದೆ ಮನೇಲಿ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ 108 ಆಸೆಗಳು ಇರ್ತಾವಲ್ಲ, ಗೊತ್ತಲ್ಲ ನಿಮಗೆ. ಸೊ ಅವಾಗೇನು ಆ ಥರ ಕನಸೇನಿರಲಿಲ್ಲ. ಒಟ್ಟಿನಲ್ಲಿ MBA ಮುಗಿಸ್ಬೇಕು, ಒಳ್ಳೆ ಕಡೆ ಮಾಡಬೇಕು ಅಂತ ಹೇಳಿ ಹೊರಗಡೆಗೆ ಹೋಗಿ ಮಾಡ್ಕೊಂಡು ಬಂದೆ. ಬಟ್ ಅಲ್ಲಿ ಹೋದ್ಮೇಲೆ ಭಾಳ ಎಕ್ಸ್ಪೋಜರ್ ಆಗಿರ್ಬೋದು, ಅಥವಾ ನಾವು ಎಲ್ಲಿ ನಿಂತಿದ್ದೀವಿ, ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅಥವಾ ಅಲ್ಲೇನು ನಡೀತಿದೆ ಅನ್ನೋದು ಸುಮ್ಮನೆ ಒಂದು ಫ್ರೇಮ್ ವರ್ಕ್ ಅಂತೂ ಅರ್ಥ ಆಯಿತು. ಅದಂತೂ ನಿಜ. ಇಲ್ಲಿ ಬಂದ ಮೇಲೆ ಕೆಲವು ಆಪರ್ಚುನಿಟೀಸ್ ಓಪನ್ ಅಪ್ ಆದವು. ಆಮೇಲೆ ಇಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಆಮೇಲೆ ಯಾವ ಥರ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಒಂದು ಕ್ಲಾರಿಟಿ ಸಿಗ್ತಾ ಹೋಯ್ತು ನನಗೆ. ಈಗ ತಂದೆ ಕೃಷಿಕರಾಗಿದ್ದಂಥವ್ರು, ಕೃಷಿಯಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದಂಥವ್ರು ಕೂಡ ಹೌದು. ಈ ಹಸು ಸಾಕಾಣಿಕೆ ಈ ಥರದ್ದೆಲ್ಲ ಕೃಷಿಯ ಒಂದು ಭಾಗವಾಗಿ ಇರುತ್ತೆ. ಆದರೆ ಈ ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಾಣಿಕೆಯನ್ನು ಮಾಡಬೇಕು, ಶುದ್ಧ ಹಾಲಿನ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂತಹ ಕನಸು ಹೇಗೆ ನೀವು ಕಂಡ್ರಿ? ಒಂದು ದಿನದ್ದು ಕೆಲಸ ಅಥವಾ ಕನಸಂತಲ್ಲ, ಓವರಾಲ್ ಈ ಕ್ರೆಡಿಟು ನಮ್ಮ ಕಂಪ್ಲೀಟ್ ಫ್ಯಾಮಿಲಿಯವ್ರದ್ದು ಎಫರ್ಟ್ ಎಲ್ಲರದು ಇದೆ. ಯಾಕೆಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಅಪ್ಪ ಮತ್ತು ಚಿಕ್ಕಪ್ಪಂದಿರು ಏನಿದ್ದಾರೆ ಅವರೆಲ್ಲರೂ ಸೇರಿ ಕಟ್ಟಿರೋ ಅಂಥ ಒಂದು ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ಇದನ್ನು. ಅದರಲ್ಲಿ ಡೈರಿ ಫಾರ್ಮಿಂಗ್ ಇಸ್ ಒನ್ ವಿಂಗ್. ಯಾವ ಥರ ಅಂದರೆ, ಆ್ಯನಿಮಲ್ ಹಸ್ಬೆಂಡ್ರಿ ಅನ್ನೋದು ಒಂದು ಕೃಷಿದು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಒಂದು ಅವಿಭಾಜ್ಯ ಅಂಗ. ಏನು ನಾವು ಆ್ಯನಿಮಲಿಗೆ ಫೀಡಿಂಗ್ ಅಥವಾ ನಾವು ಪ್ಲಾಂಟ್ಸಿಗೆ ಏನು ಫೀಡಿಂಗ್ ಕೊಡ್ತಾಯಿದ್ದೀವಿ, ಮೇಜರ್ಲಿ ಆ್ಯನಿಮಲ್ ಕೌಡಂಗ್ ಮತ್ತು ನಮ್ಮ ಬಯೋಮಾಸ್ ಇವೆಲ್ಲನೂ ಸೇರ್ಕೊಂಡು ಏನು ಪ್ರಿಪೇರ್ ಮಾಡ್ಕೊತೀವಿ ಮೀನ, ಅದರಿಂದ ಬರೋ ಅಂಥದ್ದು. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು 2003 ಅಂದರೆ ಮುಂಚೆ ನಮ್ಮ ತಾತ ಅವ್ರ ಕಾಲದಿಂದನೂ 1960, 1950s ದನಗಳನ್ನ ಸಾಕೊಂಡೇ ಬಂದರು. ನಮ್ಮ ಮನೇಲಿ ಯಾವಾಗಲೂ ಒಂದು 50, 60, 100 ನಾಟಿ ಹಸುಗಳಿರ್ತಾಯಿದ್ವು. ಬೆಳಗ್ಗೆ ಹೋಗಿ ಎಲ್ಲ ಕಡೆ ಮೇಯ್ಕೊಂಡು ಬರ್ತಾಯಿದ್ವು. ಮತ್ತು ಮನೆಗೆ ಬಂದಾಗ ಹಾಲು ಕರಿತಾಯಿದ್ರು. ಒಂದು 7-8 ಲೀಟ್ರು 10 ಲೀಟ್ರು ಹಾಲು ಸಿಕ್ತಿತ್ತು ಏನೋ. ಅದರಲ್ಲಿ ಅವತ್ತಿಗೆ ಏನೇನು ಬೇಕು, ಮಜ್ಜಿಗೆ, ಆಮೇಲೆ ನಮ್ಮ ಜನಗಳಿಗೆ ಆಳುಗಳಿಗೆಲ್ಲ ಏನೇನು ಬೇಕೋ ಅದೆಲ್ಲ ಅದರಲ್ಲೇ ಉತ್ಪನ್ನ ಆಗ್ತಾಯಿತ್ತು. ಹಾಲು, ತುಪ್ಪ, ಬೆಣ್ಣೆ ಈ ರೀತಿ. 2003 ಏನಾಯಿತು, ನಾವು ವೆನಿಲ್ಲಾ ಬೆಳಿಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ನ ಮಾಡಿದ್ವಿ. ವೆನಿಲ್ಲಾನ ಬೆಳೆಯೋದಕ್ಕೆ ಆರ್ಗ್ಯಾನಿಕ್ಕಾಗೇ ಬೆಳಿಬೇಕು ವೆನಿಲ್ಲಾನ.
ಸೊ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಬೇಕು ಅಂತ ಒಂದು ಪಾಯಿಂಟ್ ಬಂದಾಗ 18 ಹಸುಗಳನ್ನ ನಾನು ಅಪ್ಪ ಹೋಗಿ ದೇವನಹಳ್ಳಿ ಸುತ್ತಮುತ್ತ ಹೆಚ್ ಕ್ರಾಸು, ದೇವನಹಳ್ಳಿ, ನಂದಿ ಈ ಕಡೆ ಎಲ್ಲ ಆ್ಯನಿಮಲ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಆ್ಯನಿಮಲ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ ಮೇಲೆ ಇದ್ದಿದ್ದೇ 18 ಆ್ಯನಿಮಲ್ಸ್ ಹೋಗ್ತಾ 100 ಆ್ಯನಿಮಲ್ಸ್ವರೆಗೂ ಆಯಿತು. ಸೊ ಫೈನಲಿ 100 ಆ್ಯನಿಮಲ್ಸಿಗೆ ನಾವು ಮಾಡಿದ್ದಂಥ ಶೆಡ್ಡು ಸಪೋರ್ಟ್ ಮಾಡಲೇ ಇಲ್ಲ. ಹೊಸದಾಗಿ ಒಂದು 300 ಆ್ಯನಿಮಲ್ಸಿಗೆ ಮಾಡೋಣ ಅಂತ ಇಲ್ಲೆಲ್ಲ ಮಾರ್ಕ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅಂದರೆ ಕೃಷ್ಣೇಗೌಡರು ಅವ್ರು ಬಂದು ಇಲ್ಲಿ ನೋಡಿಬಿಟ್ಟು ಮತ್ತೆ ಯಾಕೆ ಚಿಕ್ಕದಾಗೆ ಮಾಡೋದು, ದೊಡ್ಡದಾಗೆ ಮಾಡೋಣ, ಮಾಡ್ತೀವಿ 1000 ಹಸುಗೆ ಮಾಡೋಣ ಅಂದ್ಬಿಟ್ಟು ಅಪ್ಪ ಚಿಕ್ಕಪ್ಪ ಎಲ್ಲ ಡಿಸೈಡ್ ಮಾಡಿ ನಮ್ಮದು ಇನ್ನೊಂದು ಪ್ಲಾಂಟೇಷನಲ್ಲಿ ಅದಕ್ಕೊಂದು ಜಾಗನ ಏರ್ ಮಾರ್ಕ್ ಮಾಡಿ ಒಳ್ಳೆ ಕನ್ಸಲ್ಟೆಂಟ್ನ ಹಿಡ್ಕೊಂಡು ಬಂದು 1000 ಆ್ಯನಿಮಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಯಾರು ಬೆಸ್ಟ್ ಕನ್ಸಲ್ಟೆಂಟ್ ಅಂತ ನೋಡಿದಾಗ ನಮ್ಮ ರವಿಶಂಕರ್ ಅಂತ ಬೆಂಗಳೂರಲ್ಲಿ ಒಬ್ಬರು ವ್ಯಾನ್ಸನ್ ಡೀಲರ್ ಇದ್ದರು. ಅವರು ಇಸ್ರೇಲ್ ಟೀಮ್ ಒಬ್ಬರನ್ನ ಅಟ್ಯಾಚ್ ಮಾಡಿ ಅವರು ಕರ್ಕೊಂಡು ಬಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಿದ್ರು. ಹೀಗೆ ನಿಮ್ಮ ಈ ಹಸುಗಳ ಸಾಕಾಣಿಕೆಯ ಕತೆ ಪ್ರಾರಂಭ ಆಗಿದ್ದು ಹೀಗೆ. ಹಸುಗಳನ್ನು ಸಾಕಬೇಕು, ಶುದ್ಧ ಹಾಲಿನ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಆಶಯದಿಂದ ಪ್ರಾರಂಭ ಆಗಿದ್ದು. ಸಾಮಾನ್ಯವಾಗಿ 3-4 ಹಸುಗಳಿಂದ ಯಾರೇ ಆದರೂ ಕೂಡ ಈ ಹಸು ಸಾಕಾಣಿಕೆ ಅನ್ನುವಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಅದು 18-20 ಅಂದಾಗಲೇ ಒಂದಷ್ಟು ಸುಸ್ತು ಅಂತ ಹೇಳಿ ಅನ್ಸುತ್ತೆ. ಹೆಚ್ಚು ಅಂತ ಅಂದ್ರೆ 100ವರೆಗೂ ಕೂಡ ಮಾಡಬಹುದು. 100ರ ನಂತರ ಸಂಖ್ಯೆಗಳು ಹೇಗೆ ಬೆಳೀತಾ ಹೋಯಿತು, ಅದಕ್ಕೆ ನೀವು ಹೇಗೆ ಪ್ರೋತ್ಸಾಹವನ್ನು ಕೊಡ್ತಾ ಹೋದ್ರಿ? ಹಸುಗಳನ್ನ ಸಾಕೋ ರೀತಿಲಿ ಏನಾಗುತ್ತೆ ಅಂದರೆ, ಒಂದು ಓವರ್ ಆಲ್ ಡಿಸೈನ್ ಆಫ್ ದ ಹೋಲ್ ಶೆಡ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಮುಂಚೆ ಏನು 18 ಹಸುವಿಂದ 100 ಹಸುಗೆ ಹೋದ್ವಿ, ದಟ್ ವಾಸ್ ದ ಟಫೆಸ್ಟ್. ಯಾಕೆ ಅಂದರೆ ಪ್ರತಿದಿನ ನಾವು ಹಸುಗಳನ್ನ ರಬ್ಬರ್ ಮ್ಯಾಟಲ್ಲಿ ಮಲಗಿಸಿ ಅದನ್ನು ಕಟಾಕಿ ಅದಕ್ಕೆ ಡೈಲಿ ಸ್ನಾನ ಮಾಡಿಸಿ, ಡೈಲಿ ಹುಲ್ಲು ಕುಯ್ಕೊಂಬಂದು ಕಟ್ ಮಾಡಿ ಫೀಡ್ ಮಾಡಿ, ಮಿಲ್ಕಿಂಗ್ ಮೆಷಿನ್ನ ಈಚ್ ಆ್ಯನಿಮಲ್ ಹತ್ರ ತಗೊಂಡೋಗಿ ಮಿಲ್ಕ್ ಮಾಡಿ ಅದನ್ನು ಮತ್ತೆ ನಾವು ಇನ್ ಟೈಮ್ ಕ್ಯಾನ್ಗಳಿಗೆ ಹಾಕಿ ಹೋಗಿ ಡೆಲಿವರ್ ಮಾಡಬೇಕಾಗಿತ್ತು. ಸೊ ಇದು ಕಾನ್ಸೆಪ್ಟೇ ಬೇರೆ. ನಾವು ಮೋಸ್ಟ್ ಆಫ್ ದ ಟೈಮ್ ಈ ಕಾನ್ಸೆಪ್ಟನ್ನ ನಾವು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಿದ್ವಿ ಅಂದರೆ ಡಿಸೈನ್ ಆಫ್ ದ ಶೆಡ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದು. ಈಗ ಮಾಡಿರೋ ಮೆಥಡ್ ಯಾವ ಥರ ಇದೆ ಅಂದರೆ ಲೂಸ್ ಹೌಸಿಂಗ್ ಶೆಡ್ ಅಂತ ಓವರ್ ಆಲ್ ಡಿಸೈನ್, ಬಾಂಡ್ ಡಿಸೈನು. ಲೂಸ್ ಹೌಸಿಂಗ್ ಶೆಡ್ಡಲ್ಲಿ ಏನಾಗುತ್ತೆ, ಯಾವತ್ತೂ ನೀವು ಹಸುಗೆ ಮೂಗ್ದಾರ ಹಾಕಲ್ಲ, ಲೈಫ್ ಟೈಮ್ ಅದನ್ನು ಕಟ್ಟೋದಿಲ್ಲ, ಅದಕ್ಕೆ ಸ್ನಾನ ಮಾಡಿಸೋದಿಲ್ಲ, ಅದಕ್ಕೆ ಯಾವಾಗಲೂ ಅನ್ಲಿಮಿಟೆಡ್ ಆ್ಯಕ್ಸೆಸ್ ಫುಡ್ಡು ವಾಟರ್ ಇರುತ್ತೆ. ಅದಕ್ಕೆ ಬೇಕಾದಂಥ ಒಂದು ಸೋಷಿಯಲ್ ಸರ್ಕಲಲ್ಲಿ ಮಿಂಗಲ್ ಆಗೋದಕ್ಕೆ ಅನ್ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಅನ್ಲಿಮಿಟೆಡ್ ಅಂದರೆ ನಾನು ಹೇಳ್ತಾ ಇರೋದು 1000 ಆ್ಯನಿಮಲ್ ಅಂದರೆ 1000 ಆ್ಯನಿಮಲ್ ಇಂಟು ಒಂದು ಹಸುಗೆ 225 ಸ್ಕ್ವೇರ್ ಫೀಟ್ ಹಂಗೆ ಒಂದು ಮಾರ್ಕ್ ಮಾಡಿ ಅದನ್ನು ನಾವು ಡಿಸೈನ್ ಮಾಡಿರ್ತೀವಿ. ಸೊ ಆ ಏರಿಯಾ ಒಳಗಡೆ ಎಲ್ಲಿ ಬೇಕಾದ್ರೆ ಓಡಾಡುತ್ತೆ. ಸೊ ಜನ್ರಲಿ ನಾವು ಯಾರನ್ನ ಕೇಳಿದ್ರು ಒಂದು ಒಳ್ಳೆ ಡೈರಿ ಮಾಡೋದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೀವು ಎಲ್ಲ ರಬ್ಬರ್ ಮ್ಯಾಟ್ ಹಾಕಿ ಅದನ್ನೆಲ್ಲ ಗ್ರೆನೇಟ್ ಫ್ಲೋರಿಂಗ್ ಮಾಡಿ ನೀವು ಡೈಲಿ ಸ್ನಾನ ಮಾಡಿಸ್ಬೇಕು, ಅದಕ್ಕೆಲ್ಲ ಮ್ಯೂಸಿಕ್ ಹಾಕಬೇಕು, ಈ ಥರದ್ದೆಲ್ಲ ಕಲ್ಪನೆ ನಮ್ಮಲ್ಲಿದೆ. ಆದರೆ ಹಸು ಆ್ಯಂಗಲಲ್ಲಿ ಒಂದು ನಿಮಿಷ ಕೂತು ನಾವು ಯೋಚನೆ ಮಾಡಿದ್ರೆ ಅದು ಆ್ಯನಿಮಲ್ ಆಗಿರೋದ್ರಿಂದ ಅದಕ್ಕೆ ಏನು ಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ಗಾಳಿ ಬೇಕು, ಆಮೇಲೆ ಯಾವಾಗಲೂ ನೀರು ಬೇಕು ಚೆನ್ನಾಗಿ ಅದಕ್ಕೆ ಕುಡಿಯೋದಕ್ಕೆ, ಆಮೇಲೆ ಮಣ್ಣು ಬೇಕು. ಅದು ಆ್ಯನಿಮಲ್ ಆಗಿರೋದ್ರಿಂದ ಈ ಹಾರ್ಡ್ ಸರ್ಫೇಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೋರಿಂಗ್, ಸಿಂಥೆಟಿಕ್ ಫ್ಲೋರಿಂಗ್ ಯಾವುದನ್ನೂ ಇಷ್ಟಪಡೋದಿಲ್ಲ. ಮೇಜರ್ಲಿ ಸಾಯಿಲ್ ಬೇಕು. ಸಾಯಿಲಲ್ಲಿ ಅದ್ರದ್ದು ಬಿಹೇವಿಯರೇ ಬೇರೆ. ಆಮೇಲೆ ಅದಕ್ಕೆ ಮೈ ಕೆರ್ಕೊಳ್ಳೋದಕ್ಕೆಲ್ಲ ಆಟೋಮೇಟೆಡ್ ಬ್ರಷಸ್ ಮಾಡಿದ್ದೀವಿ. ಅಲ್ಲಿ ಹೋದ ತಕ್ಷಣ ಸೆನ್ಸರ್ ಬೇಸ್ಡ್ ಬ್ರಷಸ್ ಆನ್ ಆಗುತ್ತೆ, ಅದು ರೊಟೇಟ್ ಆಗುತ್ತೆ, ಅದು ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಬಾಂದು ಒಂದು ಎಕ್ಸ್ಟೆಂಟ್ವರೆಗೂ ಮಲ್ಟಿಪಲ್ ಹೈ ಸ್ಪೀಡ್ ಫ್ಯಾನ್ಸ್ ಹಾಕಿದ್ದೀವಿ. ಒಂದು ಕಡೆಯಿಂದ ಬ್ಲೋ ಮಾಡುತ್ತೆ ಮಾಯ್ಶ್ಚರ್ ಮತ್ತು ಟೆಂಪ್ರೇಚರ್ನ. ಅದೇ ರೀತಿ ಇದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅದು ಪೆಡೋಮೀಟರ್ ಅಂತ. ಸೊ ಪೆಡೋಮೀಟರ್ ಒಂದು ಡಿವೈಸ್ ಆ್ಯನಿಮಲ್ ಕಾಲಿಗೆ ಹಾಕೋದು. ಸೊ ಪೆಡೋ ಅಂದರೆ ಕಾಲು, ಅದನ್ನು ಮೆಜರ್ ಮಾಡೋಂಥ ಡಿವೈಸ್ಗೆ ಪೆಡೋಮೀಟರ್ ಅಂತ ಹೇಳ್ತಾರೆ. ಇದು ಗ್ಲೋಬಲಿ ಪ್ರೂವನ್ ಟೆಕ್ನಾಲಜಿ. ಪೆಡೋಮೀಟರ್ ಪ್ಲಸ್ ಸಾಫ್ಟ್ವೇರ್ ಒಂದು ಪ್ಯಾಕೇಜಾಗಿ ಬರುತ್ತೆ. ಸೊ ಈ ಪೆಡೋಮೀಟರ್ ಏನು ಮಾಡುತ್ತೆ ಅಂದರೆ ಆ್ಯನಿಮಲ್ನ ರಿಯಲ್ ಟೈಮಲ್ಲಿ ಮಾನಿಟ್ರ್ ಮಾಡ್ತಾ ಇರುತ್ತೆ. ಏನೇನು ಮಾನಿಟ್ರ್ ಮಾಡುತ್ತೆ, ಅದರದ್ದು ಆ್ಯಕ್ಟಿವಿಟಿ, ಹೈಪರ್ ಆ್ಯಕ್ಟಿವಿಟಿ ಇದೆಯಾ, ಹೈಪೋ ಆ್ಯಕ್ಟಿವಿಟಿ ಇದೆಯಾ, ಲೇಮ್ನೆಸ್ ಇದೆಯಾ, ಅಥವಾ ಅದು ಸರಿಯಾಗಿ ಊಟ ಮಾಡ್ತಾ ಇದೆಯೋ, ಅಥವಾ ಓಡಾಡ್ತಾ ಇಲ್ವಾ, ಸುಮ್ಮನೆ ಮಲ್ಕೊಂಡಿದೆಯಾ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೀಟ್ ಸೈಕಲ್ನ ಹೇಳುತ್ತೆ. ಒಂದು ಆ್ಯನಿಮಲ್ ಹೀಟಿಗೆ ಬಂದಾಗ ಆ ಆ್ಯನಿಮಲ್ಲು ಯಾವಾಗ ಹೀಟಿಗೆ ಬಂತು, ಆಮೇಲೆ ಯಾವಾಗ ಇನ್ಸೆಮಿನೇಟ್ ಮಾಡಬೇಕು.
ಯಾಕೆಂದರೆ ಎಲ್ಲ ಆರ್ಟಿಫಿಷಿಯಲಿ ಇನ್ಸೆಮಿನೇಟ್ ಮಾಡೋದು ನಾವಿಲ್ಲಿ ಕಮರ್ಷಿಯಲ್ ಡೈರಿಲಿ. ಅದು ಗೋಲ್ಡನ್ ಅವರ್ನ ಹೇಳುತ್ತೆ, ಇಷ್ಟೇ ಅವರ್ಸಲ್ಲಿ ನೀವು ಇನ್ಸೆಮಿನೇಟ್ ಮಾಡಿದ್ರೆ ಸಕ್ಸಸ್ ರೇಷಿಯೋ ಮ್ಯಾಕ್ಸಿಮಮ್ ಇರುತ್ತೆ ಅಂತ. ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ಮು. ಪ್ಲಸ್ ಅಡ್ವಾನ್ಸ್ಡ್ ಪೆಡೋಮೀಟರ್ ಫೀಚರ್ಸ್ ಏನಿದೆ ಅಂದರೆ ಇವಾಗ ಒಂದು ಸೋಷಿಯಲ್ ಸ್ಟ್ರೆಸ್ ಆಫ್ ದ ಆ್ಯನಿಮಲ್ನು ಹೇಳುತ್ತೆ. ಹಿಂಗಂದರೆ ಒಂದು ಆ್ಯನಿಮಲ್ ಐಸೋಲೇಟ್ ಆಗಿ ಒಂದು ಕಡೆ ಅಥವಾ ಯಾವುದಾದ್ರು ಬೇರೆ ಆ್ಯನಿಮಲ್ಸ್ ಬಂದದನ್ನ ಬುಲ್ಲಿಯಿಂಗ್ ಮಾಡಿ ಒಂದು ಕಾರ್ನರಲ್ಲೆಲ್ಲರೂ ಒಂದು ಕೂರ್ತಿದ್ರೆ ಅಥವಾ ಹರ್ಡ್ ಜೊತೆ ಸಿಂಕ್ ಆಗ್ತಾ ಇಲ್ಲ ಅಂತಿದ್ರೆ ಹರ್ಡ್ ಬಿಹೇವಿಯರ್ನು ಹೇಳುತ್ತೆ ಅದು. ಪ್ಲಸ್ ಒಂದು ಆ್ಯನಿಮಲ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಥವಾ ನೀರು ಕುಡಿತಾ ಇಲ್ಲ ಅಂದರೆ ಆ ಬಿಹೇವಿಯರು ನಮಗೆ ಆ ಪೆಡೋಮೀಟ್ರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿ ಭಾಳ ಬೆನಿಫಿಟ್ಸ್ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈಗ ಒಂದು ಸರಿ ಹೀಟ್ ಸೈಕಲ್ ಮಿಸ್ ಆದರೆ, ಯಾಕೆಂದರೆ ಇವೆಲ್ಲ ನಾವು ಮಾಡ್ತಿರೋ ಕಮರ್ಷಿಯಲ್ ಡೈರಿಲಿ ವೆರಿ ಲಿಮಿಟೆಡ್ ವರ್ಕ್ ಫೋರ್ಸು, ನೀವು ಜನನ ನೋಡೋಕ್ಕೆ ಸಿಗಲ್ಲ. ಹಂಗಾಗಿದ್ದಾಗ ಒಂದು ಆ್ಯನಿಮಲ್ದು ಹೀಟ್ ಸೈಕಲ್ ಏನಾರು ಇವತ್ತು ಮಿಸ್ ಆದರೆ ನೆಕ್ಸ್ಟ್ ಹೀಟ್ ಸೈಕಲ್ 21 ಡೇಸಿಗೆ ಬರೋದು. ಸೊ 21 ಡೇಸಲ್ಲಿ ಅದು ಎವ್ರಿ ಡೇ 300 to 400 rupees ಹಂಗೆ ನಾವು ಖರ್ಚು ಮಾಡ್ತಾ ಇರ್ತೀವಿ ಒಂದು ಆ್ಯನಿಮಲ್ಗೆ. ಅಷ್ಟು ಖರ್ಚು ಮಾಡಿದ್ರೆ ನಾವು 21 ಡೇಸಲ್ಲಿ ನಮ್ದು ಇಡೀ ಅದರದ್ದು ಒಂದು ಆ್ಯನಿಮಲ್ ಲೈಫ್ ಸೈಕಲಲ್ಲಿ 7,000-8,000 rupees ನಮಗೆ ಲಾಸ್ ಆಗುತ್ತೆ. ಇಮ್ಯಾಜಿನ್ ಈ ಸ್ಕೇಲಲ್ಲಿ 1000 ಆ್ಯನಿಮಲ್ಸ್ಗೆ ಯಾವ ರೀತಿ ನಮಗೆ ತೊಂದರೆ ಆಗ್ಬೋದು ಅಥವಾ ಲಾಸ್ ಆಗ್ಬೋದು ಅಂತ. ಸೊ ಇದೆಲ್ಲ ಸೇರಿ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಶೆಡ್ನು ನಾವು ನೀಟಾಗಿ ಡಿಸೈನ್ ಮಾಡ್ಕೊಂಡು ಅದಕ್ಕೆ ಬೇಕಾದಂಥ ಮ್ಯಾನ್ ಫೋರ್ಸು ವರ್ಕ್ ಫೋರ್ಸ್ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಕೆಲವು ಮೆಷಿನರಿ ಎಕ್ವಿಪ್ಮೆಂಟ್ಗಳನ್ನ ಹಾಕ್ಕೊಂಡು ನಾವು ಇದನ್ನು ಧೈರ್ಯ ಮಾಡಿ ಮಾಡೋ ಅಂಥ ಒಂದು ಸಾಧ್ಯ ಆಯಿತು ನಮಗೆ. ಈ ದೊಡ್ಡ ಪ್ರಮಾಣದ ಹಸುಗಳ ಸಾಕಾಣಿಕೆಗೆ ಇಸ್ರೇಲ್ ತಂತ್ರಜ್ಞಾನ ಬಹಳ ಸೂಕ್ತವಾದಂಥ ತಂತ್ರಜ್ಞಾನ, ಅದನ್ನೇ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಹೇಗೆ ಗೊತ್ತಾಯಿತು? ಡೈರಿಯಿಂಗ್ ವರ್ಲ್ಡ್ ವೈಡು ತುಂಬ ಜನ್ರೇಷನ್ಸ್ ಅಥವಾ ತುಂಬ ಸೆಂಚುರೀಸಿಂದ ಇದೆ, ಇದೇನು ಹೊಸದಲ್ಲ. ನಮಗೆ ಗೊತ್ತಿರೋಂಗೆ ಮನುಷ್ಯ ಯಾವಾಗಲಿಂದ ಫಾರ್ಮಿಂಗಲ್ಲಿದ್ದಾನೆ. ಇಡೀ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲೂ ಅವ್ರವ್ರದೇ ಆದಂಥ ಪ್ರೂವನ್ ಮೆಥಡಾಲಜಿಗಳಿದ್ದಾವೆ ಆ್ಯಂಡ್ ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಈಗ ನಾವು ನಾಟಿ ಹಸು ಸಾಕ್ತಾ ಇದ್ವಿ, ಅದರದ್ದೇ ಒಂದು ರೀತಿ ಸಕ್ಸಸ್ ಇದೆ. ಮಲೆನಾಡು ಗಿಡ್ಡಗಳಿದ್ದಾವೆ ಇವತ್ತು, ಅದರದ್ದೇ ಒಂಥರ ಇದೆ. ಡೆನ್ಮಾರ್ಕಲ್ಲಿ ಒಂಥರ ಇದೆ, ಯುರೋಪಲ್ಲಿ ಇದೆ, ನ್ಯೂಜಿಲೆಂಡ್ ಆಸ್ಟ್ರೇಲಿಯಲ್ಲಿ ಒಂಥರ ಇದೆ, US ಅಲ್ಲಿ ರ್ಯಾಂಚ್ ಸಿಸ್ಟಮ್ಗಳು ಅಲ್ಲಿ ಬೇರೆ ಇದೆ. ಆದರೆ ಇವತ್ತು ಎಲ್ಲ ಕಮರ್ಷಿಯಲಿ, ಈಗ ನೋಡಿ ನಮ್ಮಲ್ಲೇ ನಾಟಿ ಹಸುಗಳನ್ನ ಸಾಕಬೇಕು ಅಂದರೆ ಇಟ್ ಇಸ್ ನಾಟ್ ಕಮರ್ಷಿಯಲಿ ವಯಬಲ್. ಅದೇ ರೀತಿ ಇನ್ನೊಂದು ದೇಶಕ್ಕೆ ಹೋದರೆ ಹಳೆ ಮೆಥಡು ಡಿಮಿನಿಷ್ ಆಗ್ತಾ ಬರ್ತಾಯಿದೆ. ಸೊ ಓವರ್ ಆಲ್ ಗ್ಲೋಬಲಿ ಒಂದು ಮೆಥಡ್ ಸ್ಟ್ಯಾಂಡರ್ಡೈಸ್ ಆಗ್ತಾ ಬರ್ತಾ ಇದೆ. ಅಂದರೆ ಮೆನಿ ಮೆಥಡ್ಸ್, ಅದರಲ್ಲಿ ಒನ್ ಆಫ್ ದ ಫ್ಯೂ ಮೆಥಡ್ಸ್ ಇದು. ಈಗೇನು ನಾವು ಇಸ್ರೇಲಿ ಮೆಥಡ್ ಅಂತ ಹೇಳ್ತೀವಿ, ಇದು ಕಂಪ್ಲೀಟ್ಲಿ ಇಸ್ರೇಲಿ ಅಂತ ಹೇಳೋಕ್ಕಾಗಲ್ಲ. ಯುರೋಪಲ್ಲಿ, ಆಮೇಲೆ ಆಸ್ಟ್ರೇಲಿಯಲ್ಲಿ, ನಾರ್ದರ್ನ್ ಅಮೆರಿಕಾ ಇಂಥ ಕಡೆ ಎಲ್ಲ ಮೆಥಡಾಲಜಿ ಸೇಮ್, ಬಾರ್ನ್ ಶೆಡ್ಡು ಇದೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ ಅವೆಲ್ಲ ಕೋಲ್ಡ್ ಕಂಟ್ರೀಸು. ಕೆಲವು ಕೋಲ್ಡ್ ಕಂಟ್ರೀಸಲ್ಲಿ ಸಕ್ಸಸ್ಫುಲಿ ಡೈರಿಂಗ್ ಆಯಿತು, ಡೆನ್ಮಾರ್ಕ್ ಮತ್ತು ಈ ಕಡೆಗೆಲ್ಲ. ಬಟ್ ಹೋಗ್ತಾ 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 ನಿಧಾನಕ್ಕೆ ಏನಾಯಿತು ಅಂದರೆ ಅವೆಲ್ಲ ಕೋಲ್ಡ್ ಕಂಟ್ರೀಸ್ ರಿಲೇಟೆಡೇ ಟೆಂಪ್ಲೇಟ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊತ ಹೋದರು. ಬಟ್ ಇಸ್ರೇಲ್ ಅವ್ರು ಏನು ಮಾಡಿದರು, ಅದು ಡೆಸರ್ಟ್ ಆಗಿರೋದ್ರಿಂದ ಈ ಮೆಥಡ್ನ ಹೈಬ್ರಿಡ್ ಮಾಡಿ ಕೋಲ್ಡ್ ಕಂಟ್ರೀಸ್ ಏನು ಬೆಸ್ಟ್ ಪೋರ್ಷನ್ಸ್ ಇದೆ ಯಾವುದು ಬೇಡ ಅಂದರೆ, ಈಗ ಜನರಲ್ ಏನಾಗುತ್ತೆ ಕೋಲ್ಡ್ ಕಂಟ್ರೀಸಲ್ಲಿ ಶೆಡ್ ಹೆಂಗೆ ಡಿಸೈನ್ ಆಗಿತ್ತು ಅಂದರೆ ಆ್ಯನಿಮಲ್ಸ್ ಯಾವಾಗಲೂ ಹತ್ರನೇ ಇರಬೇಕು. ಸೊ ಹೀಟ್ ಲಾಸ್ ಆಗೋಲ್ಲ, ಆಮೇಲೆ ವೆಂಟಿಲೇಷನ್ನ ಸುತ್ತ ಕ್ಲೋಸ್ ಮಾಡ್ತಾಯಿದ್ರು. ಇಂಥ ಫೀಚರ್ಸ್ನೆಲ್ಲ ಎಲಿಮಿನೇಟ್ ಮಾಡಿ ಅವರಾಗೆ ಒಂದು ಮೆಥಡಾಲಜಿನ ಅರೈವ್ ಆದರು. ಸೊ ಈಗ ನಾವು ನಮ್ಮ ರೀಜನಲ್ಲಿ ಅಂದರೆ ಇಲ್ಲಿ ಸೌತ್ ಇಂಡಿಯಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮ್ಮದೇನು ಅಂಥ ಕೋಲ್ಡ್ ಕಂಟ್ರಿ ಏನಲ್ಲ, ನಾವು ಸ್ವಲ್ಪ ಟ್ರಾಪಿಕಲ್ ಎನ್ವೈರ್ಮೆಂಟಲ್ಲಿ ಇದ್ದೀವಿ. ಸೊ ಕೋಲ್ಡ್ ಕಂಟ್ರಿದು ಏನು ಮೆಥಡಾಲಜಿ ಇದೆ ಅದು ತುಂಬ ಫಿನಾನ್ಷಿಯಲಿ ವೆರಿ ಎಕ್ಸ್ಪೆನ್ಸಿವ್ ಮಾಡಲ್. ಎಲ್ಲ ಕಡೆ ಸ್ಟೇನ್ಲೆಸ್ ಸ್ಟೀಲ್ ಬ್ಯಾರಿಕೇಡ್ಸ್ ಹಾಕಬೇಕು, ಆ್ಯನಿಮಲ್ಸ್ಗೆಲ್ಲ ಹತ್ರ ಕೂರಂಗೆ ಒಂದು ವ್ಯವಸ್ಥೆ ಮಾಡ್ಕೊಬೇಕು, ಈ ಥರದ್ದೆಲ್ಲ ನಾವು ಮಾಡ್ಕೊಂಬರ್ಬೇಕು. ಸೊ ಇವರು ಫ್ರೀ ರೇಂಜಾಗಿ ಒಂದು ಸಾಕ್ತಾ ಇರೋ ರೀತಿ ಒಂದು ಅರೈವ್ ಆಗಿದ್ರು ಒಂದು ಡಿಸೈನಲ್ಲಿ. ಸೊ ನಾವು ನೋಡಿದಾಗ ಅದು ನಮಗೆ ಐ ಥಿಂಕ್ ದಟ್ ಈಸ್ ದ ರೈಟ್ ಮೆಥಡ್ ಅಂದ್ಕೊಂಡು, ಅದರಲ್ಲೂ ನಮ್ಮ ರೀಜನ್ಗೆ ಏನು ಬೇಕು ಅಂತ ಕೆಲವು ಚೇಂಜಸ್ನ ನಾವು ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ನಾವು ಅದನ್ನು ಈ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದೇ ಸೂಕ್ತವಾದದ್ದು ಅಂತ ಹೇಳಿ ಅಳವಡಿಕೆಯನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದರ ವಿಶೇಷ ಏನಪ್ಪ ಅಂತ ಹೇಳಿದರೆ ಅತ್ಯಂತ ಕಡಿಮೆ ಜನರನ್ನು ಬೇಡ್ತಕ್ಕಂಥದ್ದು ಅಥವಾ ಅತ್ಯಂತ ಕಡಿಮೆ ಕೃಷಿ ಕಾರ್ಮಿಕರನ್ನು ಕೇಳ್ತಕ್ಕಂಥದ್ದು. ಇಲ್ಲಿ ಸುಮಾರು 1,000 ಹಸುಗಳ ಸಾಕಾಣಿಕೆ ಮಾಡಿದರೂ ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಮಿಕರು ಇದ್ದಾರೆ. ಎಷ್ಟು ಜನ ಕಾರ್ಮಿಕರಿದ್ದಾರೆ? ದಿಸ್ ಇಸ್ ಅ ಸೆಮಿ ಆಟೋಮೆಟಿಕ್ ಸೆಟಪ್. ಈಗ ಜನರಲಿ ಯುರೋಪ್ ಏನಾಗ್ತಿದೆ ಅಂದರೆ ರೊಬೋಟಿಕ್ ಸೆಟಪ್ಪಿಗೆ ಕನ್ವರ್ಟ್ ಆಗೋಗ್ತಾ ಇದೆ, ಯಾಕೆಂದರೆ ಲೇಬರ್ ಇಶ್ಯೂಸ್ ಈ ಥರ ಎಲ್ಲ ಇರೋದ್ರಿಂದ. ಇದು ಸೆಮಿ ಆಟೋಮೆಟಿಕ್ ಸೆಟಪ್ ನಮ್ಮದು. ಇದರಲ್ಲಿ ಏನಾಗುತ್ತೆ ಅಂದರೆ ಬೇಸಿಕ್ ಮ್ಯಾನ್ ಪವರ್ ಏನು ಬೇಕೋ ಅದು ಬೇಕೇ ಬೇಕು. ಮಿಲ್ಕಿಂಗ್ ಯೂನಿಟಿಗೆ ಬಂದಾಗ, ಮಿಲ್ಕಿಂಗ್ ಪಾರ್ಲರಿಗೆ ಬಂದಾಗ
ನಮ್ಮ ಮಿಲ್ಕಿಂಗ್ ಪಾರ್ಲರಲ್ಲಿ ಅರೌಂಡ್ 48 ಮಿಲ್ಕಿಂಗ್ ಪಾಯಿಂಟ್ಸ್ ಇದೆ. ಅಂದರೆ 7 ಮಿನಿಟ್ಸಲ್ಲಿ ನಾವು 48 ಅನಿಮಲ್ಸ್ನ ಮಿಲ್ಕಿಂಗ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಲ್ಕಿಂಗ್ ಪಾರ್ಲರ್ಸ್ ಕಂಟ್ರಿಲಿ. ಅಂದರೆ ತುಂಬ ಇದ್ದಾವೆ, ಇನ್ನೊಂದು 7-8 ಪಾರ್ಲರ್ಸ್ ಇದ್ದಾವೆ ಈ ಸೈಜ್ದು. ಬಟ್ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಒಂದು 5 ಜನ ಬೇಕು. ಆಮೇಲೆ ಓವರ್ ಆಲ್ ಹೆಲ್ತ್ ಆಫ್ ದ ಫಾರ್ಮ್ ಮ್ಯಾನೇಜ್ ಮಾಡೋದಕ್ಕೆ ಒಂದು ಫಾರ್ಮ್ ಮ್ಯಾನೇಜರ್ ಹೂ ಇಸ್ ಆಲ್ಸೋ ಇದು MSc ಇನ್ ಫಾರ್ಮಕಾಲಜಿ, ವೆಟನರಿ ಫಾರ್ಮಕಾಲಜಿ. ಇದು ಒಬ್ಬರು ಮೇನ್ ಡಾಕ್ಟರ್ಸ್ ಇದ್ದಾರೆ. ಸೊ 6 ಜನ ಆದರು. ಅವ್ರ ಕೆಳಗಡೆ 2 LSA ಅಥವಾ ಕಾಂಪೌಂಡರ್ಸ್ ಅಂತ ಏನು ಹೇಳ್ತೀವಿ ಅವ್ರು ಇರ್ತಾರೆ. ಅಲ್ಲಿಗೆ ನಮಗೆ 8 ಜನ ಆಯಿತು. 2 ಟ್ರ್ಯಾಕ್ಟರ್ ಡ್ರೈವರ್ಸ್ ಇರ್ತಾರೆ, 10 ಜನ. ಪ್ಲಸ್ ಇನ್ನೊಂದು 2 ಜನ ಹೌಸ್ ಕೀಪಿಂಗು, ಅಲ್ಲಲ್ಲೇ ಕ್ಲೀನಿಂಗ್ ಇರ್ಬೋದು ಅಥವಾ ಫೀಡ್ನ ಪುಷ್ ಮಾಡಬೇಕಾಗ್ಬೋದು, ಕೆಲವು ಯುಟೆನ್ಸಿಲ್ಸ್ನ ಇದನ್ನೆಲ್ಲ ವಾಶ್ ಮಾಡೋ ಅಂಥದಕ್ಕೆ. ಸೊ 12ರಿಂದ 13 ಜನ ಟೋಟಲ್ ಬೇಕಾಗುತ್ತೆ. ಇದು ಆನ್ ಅ ರೆಗ್ಯುಲರ್ ಬೇಸಿಸ್. ಬಟ್ ನಾವು ಫೀಡ್ ಪ್ರಿಪ್ರೇಷನ್ ಮಾಡ್ಕೊಳ್ಳುವಾಗ ಒಂದೇ ಸರಿ ವರ್ಷದಲ್ಲಿ ಅರೌಂಡ್ ಒಂದು 5000 ಟನ್ಸ್ ಫೀಡ್ನ ನಾವು ಪ್ರಿಪೇರ್ ಮಾಡ್ಕೊತೀವಿ. ಆ ಟೈಮಲ್ಲಿ ಆ ಜೋಳನ ತರಬೇಕು, ಕಟ್ ಮಾಡಬೇಕು, ಹಾರ್ವೆಸ್ಟ್ ಆಗಿದ್ದನ್ನೆಲ್ಲ ಅಲೈನ್ ಮಾಡ್ಕೊಬೇಕು. ಇಂಥ ಟೈಮಲ್ಲಿ ಒಂದು 40-50 ಜನ ಅರೌಂಡ್ 1-1.5 ತಿಂಗಳು ಟೈಮಿಗೆ ಬೇಕಾಗ್ತಾರೆ. ಅಂದರೆ ನಮ್ಮ ತೋಟದ ಕಾರ್ಮಿಕರಿದ್ದಾರೆ, ಅವರು ಇರ್ತಾರೆ. ಅದರ್ವೈಸ್ ಆನ್ ಅ ರೆಗ್ಯುಲರ್ ಬೇಸಿಸ್ 12ರಿಂದ 13 ಜನ ಆದರೆ ಸಾಕು. ನೋಡಿ, 1,000 ಹಸುಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ 12ರಿಂದ 13 ಜನ ಸಾಕು ಅಂತ ಹೇಳಿ ತಾವು ಹೇಳಿದ್ರಿ. ನಾವು ಕೂಡ ಅದನ್ನು ನೋಡಿದ್ವಿ, ಹೇಗೆ ಮಾಡಬಹುದು ಅನ್ನುವಂಥದ್ದನ್ನು. ಇದು ತುಂಬ ಒಂಥರ ಆಶ್ಚರ್ಯಕರ ಅಂತ ಅನಿಸಿದ್ರು ಕೂಡ ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದರೆ, ಯಾವುದೇ ಹಸುಗಳನ್ನು ಕೂಡ ಕಟ್ಟದೇ ಇರತಕ್ಕಂಥದ್ದು. ಯಾವ ಹಸುವನ್ನು ಕೂಡ ಯಾವತ್ತೂ ಕೂಡ ಕಟ್ಟಲ್ಲ ಅಲ್ವಾ? ಇಲ್ಲ, ಯಾವತ್ತೂ ಕಟ್ಟಲ್ಲ. ಓವರಾಲ್ ನಾನು ಮುಂಚೆನೇ ಹೇಳಿದೆ, ನಾವೊಂದು ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತ, ಲೂಸ್ ಹೌಸಿಂಗ್ ಶೆಡ್ ನಾವು ನಮ್ಮದು ಕಾನ್ಸೆಪ್ಟ್. ನೀವು ಮತ್ತೆ ಕಟ್ತಾ ಹೋದಷ್ಟು ಒಂದು ಮ್ಯಾನ್ ಪವರ್ ತುಂಬ ಬೇಕು. ಆಮೇಲೆ ನೀವು ಒಂದು ಆ್ಯನಿಮಲ್ ಫ್ರೀಡಮ್ನ ನೀವು ರಿಸ್ಟ್ರಿಕ್ಟ್ ಮಾಡ್ತಾಯಿದ್ದೀರಿ. ಅದರಿಂದ ಮತ್ತೆ ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಡೆವಲಪ್ ಆಗುತ್ತೆ. ಆ ಹಾರ್ಮೋನ್ಸು ಮಿಲ್ಕಲ್ಲಿ ಬರುತ್ತೆ. ಈಗ ಓವರ್ ಆಲ್ ನಮ್ಮ ಕಾನ್ಸೆಪ್ಟ್ ಏನಂದರೆ, ಇಟ್ ಈಸ್ ಅ ಸಿಂಗಲ್ ಸೋರ್ಸ್ ಮಿಲ್ಕ್ ವೇರ್ ಆ್ಯನಿಮಲ್ಸ್ ಆರ್ ಫ್ರೀ ಟು ರೋಮ್ ಅರೌಂಡ್ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಮತ್ತು ಏರಿಯಾದಲ್ಲಿ. ಅಲ್ಲೆಲ್ಲ ಓಡಾಡ್ಕೊಂಡು ಫ್ರೀಯಾಗಿ ಇದ್ಕೊಂಡು ಯಾವುದೇ ರೀತಿ ಸ್ಟ್ರೆಸ್, ಅಂದರೆ ಈಗ ನೀವು ಯುರೋಪಲ್ಲಿ ಎಲ್ಲ ನೋಡ್ಬೋದು, ಆಗಲೇ ಸ್ಟಾರ್ಟ್ ಆಗಿದೆ ಯುರೋಪ್ ಮತ್ತು US ಅಲ್ಲಿ. ಮಿಲ್ಕಲ್ಲಿರೋ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ನ ಐಸೋಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ್ಯನಿಮಲ್ಸಲ್ಲಿ ಏನು ಸ್ಟ್ರೆಸ್ ಇದೆ ನನಗೆ ಗೊತ್ತಿಲ್ಲ ಅದು, ಬಟ್ ದೇ ಬಿಲೀವ್ ಆ್ಯನಿಮಲಿಂದ ಹ್ಯೂಮನ್ಸ್ಗೆ ಸ್ಟ್ರೆಸ್ ಹಾರ್ಮೋನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ನಾನೇನು ಟೆಕ್ನಿಕಲ್ ಪರ್ಸನ್ ಅಲ್ಲ, ಬಟ್ ನಾನು ಕೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಏನು ಕಾನ್ಫಿಡೆನ್ಸ್ ಅಂದರೆ, ಆ್ಯನಿಮಲಲ್ಲಿ ಸ್ಟ್ರೆಸ್ ಇಲ್ಲ, ಹಾಗಾಗಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಅನ್ನೋದು ವೆರಿ ಮಿನಿಮಲಲ್ಲಿ ಇರುತ್ತೆ ಅಂತ. ಯಾಕೆಂದರೆ ನಿಮ್ಮನ್ನು ಬ್ಲೈಂಡ್ ಫೋಲ್ಡೆಡಾಗಿ ನಾನು ಕರ್ಕೊಂಡು ಹೋದರೆ ನಮ್ಮ ಡೈರಿ ಶೆಡ್ಗೆ, ನಿಮಗೆ ಯಾವುದೇ ಹಸುಗಳು ಕೂಗ್ತಾ ಇರೋದಾಗಲಿ ಅಥವಾ ಅಲ್ಲೊಂಚೂರು ನೊಣಗಳಾಗಲಿ, ಸೊಳ್ಳೆ ಆಗಲಿ ಅಥವಾ ಸಗಣಿ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ. ದಟ್ ಈಸ್ ಅ ಗ್ಯಾರಂಟಿ. ಅಂದರೆ ಆ ಲೆವೆಲಿಗೆ ಸ್ಟ್ರೆಸ್ನ ನಾವು ರೆಡ್ಯೂಸ್ ಮಾಡಿದ್ದೀವಿ. ಸೊ ಈ 1000 ಆ್ಯನಿಮಲ್ ಫಾರ್ಮಲ್ಲಿ ಒಂದೇ ಹಸು ಕೂಗ್ತಾ ಇಲ್ಲ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಅಚೀವ್ಮೆಂಟ್. ಎನಿ ಡೈರಿ ಫಾರ್ಮರ್ ವುಡ್ ಬಿ ವೆರಿ ಹ್ಯಾಪಿ ಟು ಸಿ ದಟ್ ಸೀನ್. ಒಂದು ಹಸು ಅಲ್ಲಿ ಕೂತ್ಕೊಂಡು ಮಣ್ಣಿನ ಮೇಲೆ ಮೆಲ್ಕ್ ಹಾಕ್ತಾ ಕೂತಿದೆ, ಅದು ತಿಂದಿರೋ ಆಹಾರನ, ಅಂದರೆ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಎನಿ ಡೈರಿ ಫಾರ್ಮರ್ಸ್ ಲೈಫ್. ಹಸುಗಳು ಓಡಾಡ್ತಕ್ಕಂಥದ್ದು ಸಾಮಾನ್ಯವಾದಂತಹ ಮಣ್ಣಿನ ಮೇಲೆ, ಅವು ಮಲಗ್ತಕ್ಕಂಥದ್ದು ಕೂಡ ಮಣ್ಣಿನ ಮೇಲೆ. ಆದರೂ ಕೂಡ ಯಾವುದೇ ಹಸುವನ್ನು ನೀವು ಯಾವತ್ತೂ ಕೂಡ ತೊಳೆದಿಲ್ಲ ಅನ್ನುವಂಥದ್ದು, ಮತ್ತು ಅವು ಸ್ವಚ್ಛವಾಗಿರ್ತಕ್ಕಂಥದ್ದು, ಈ ಮ್ಯಾಜಿಕ್ ಹೇಗೆ? ಆ್ಯನಿಮಲ್ ಆಗಲಿ ಹ್ಯೂಮನ್ಸ್ ಆಗಲಿ ನಮಗೊಂದು ಬೇಸಿಕ್ ಇನ್ಸ್ಟಿಂಕ್ಟ್ ಅಂತಿರುತ್ತೆ. ಸೊ ಆ್ಯನಿಮಲ್ ಸಗಣಿ ಮೇಲೆ ಅದು ಯಾವತ್ತೂ ಮಲಗೋದಿಲ್ಲ. ನೀವು ಕಟಾಕಿ ಕೂಡಾಕಿ ನೀವು ಎಷ್ಟೇ ಸ್ನಾನ ಮಾಡಿಸಿ ಅದಕ್ಕೆ ರಬ್ಬರ್ ಮ್ಯಾಟ್ ಕೊಡಿ ಅಥವಾ ಒಂದು ಗ್ರನೆಟ್ ಫ್ಲೋರಿಂಗ್ AC ಮಾಡಿಕೊಡಿ, ಅದಕ್ಕೆ ಏನೂ ಜಾಗ ಇಲ್ಲದಾಗ ಇನ್ನೆವಿಟಬ್ಲಿ ಅದು ಮಲ್ಕೊಳ್ಳೇಬೇಕಾದ್ರೆ ಸಗಣಿ ಮೇಲೆ ಅನಿವಾರ್ಯ. ಬಟ್ ಇಲ್ಲೇನಾಗುತ್ತೆ, ನಾವು ಅದಕ್ಕೆ ಪ್ರಾವಿಷನ್ ಎಷ್ಟು ಕೊಟ್ಟಿದ್ದೀವಿ ಅಂದರೆ, ಒಂದು ಕಡೆ ಅದ್ರದ್ದು ಕೌಡಂಗಿದ್ರೆ ಅದ್ರ ಮೇಲೆ ಮಲ್ಗೋ ಅವಶ್ಯಕತೆನೇ ಇಲ್ವಲ್ಲ, ಅದಕ್ಕೆ ಬೇಕಾದಷ್ಟು ಫ್ರೀಡಮ್ ಇದೆ. ಆಮೇಲೆ ಯಾವಾಗಲೂ ನಮ್ಮ ಶೆಡ್ಡು ಡ್ರೈ ಇರುತ್ತೆ, ಟೀ ಪೌಡರ್ ಇದ್ದಂಗೆ ಇರುತ್ತೆ, ಪ್ಯಾಡಾಕ್ ಏರಿಯಾ ಸಾಯಿಲ್. ಸೊ ಆ ಸಾಯಿಲ್ನ ನಾವು ಎವ್ರಿ ಡೇ ಟಿಲ್ ಮಾಡಿ ವರ್ಷಕ್ಕೊಂದ್ಸರಿ ಅದನ್ನ ರಿಮೂವ್ ಮಾಡೋ ಅಂಥ ಹ್ಯಾಬಿಟ್ ಅಂದರೆ ದಿಸ್ ಇಸ್ ಪ್ರೂವನ್. ಇದು ಅಷ್ಟು ಡ್ರೈ ಇದ್ದಾಗ ಅದು ವೆಟ್ ಏರಿಯಾ ಮೇಲೆ ಯಾವುದೇ ಆ್ಯನಿಮಲ್ಲು ಮಲ್ಗೋದಕ್ಕೆ ಟ್ರೈ ಮಾಡಲ್ಲ. ಆಮೇಲೆ ಆಗಲೇ ಹೇಳ್ದಂಗೆ ಪ್ರತಿ ಆ್ಯನಿಮಲಲ್ಲಿ ಏನು ಆಯಿಲ್ ಅಥವಾ ಅದರಲ್ಲಿ ಬಾಡಿಯಿಂದ ಔಟ್ ಆಗೋಂಥ ಏನು ಲಿಕ್ವಿಡ್ಸ್ ಇರುತ್ತೆ, ಅದ್ರ ಸ್ಕಿನ್ಗೆ ಅಡ್ವಾಂಟೇಜ್ ಅದು. ನೀವು ಯಾವುದೇ ವೈಲ್ಡ್ ಆ್ಯನಿಮಲ್ ನೋಡಿ ಎಷ್ಟು ಗ್ಲಾಸಿಯಾಗಿ ಎಷ್ಟು ಶೈನಿಂಗ್ ಏನು ಇರುತ್ತೆ ಅಂದರೆ, ಈಗ ನಾವಾದರೂ ಅಷ್ಟೇ, ನಾವು ಮನುಷ್ಯ ಕ್ರಿಯೇಟ್ ಮಾಡ್ಕೊಂಡಿರೋ ಇಷ್ಟು ಪೊಲ್ಯೂಷನ್ನ ತೆಗೆಯೋದಕ್ಕೋಸ್ಕರ ಸೋಪ್ ಎಲ್ಲ ಹಾಕಿ ತೊಳೆದು
ಈಕ್ವಲೆಂಟ್ ಮಾಯ್ಶ್ಚರೈಸರ್ ಎಷ್ಟೇ ಎಕ್ಸ್ಪೆನ್ಸಿವ್ ಇರಲಿ ತನ್ನ ಮುಖಕ್ಕೆ ಹಚ್ಕೊಂತೀವಿ. ಬಟ್ ಇಮ್ಯಾಜಿನ್ ಪೊಲ್ಯೂಷನ್ನೇ ಇಲ್ಲ ಅಂದಾಗ ನಾವು ಅದನ್ನು ಅಷ್ಟು ನಮ್ಮ ಬಾಡಿಲಿರೋ ಆಯಿಲ್ಸ್ನ ತೆಗಿಯೋ ಅವಶ್ಯಕತೆನೇ ಇಲ್ಲ. ಅದು ಏನಿದೆ ನಮ್ಮ ಬಾಡಿಲಿ ಬರೋ ಅಂಥ ಆಯಿಲ್ಸ್ ನಮ್ಮ ಬಾಡಿಗೆ ಒಳ್ಳೆಯದು, ಅದೇ ರೀತಿ ಆ ಬಾಡಿಲಿ ಬರೋ ಅಂಥ ಆಯಿಲ್ಸ್ ಏನಿದೆ ಅದಕ್ಕೆ ಒಳ್ಳೆಯದು. ಆಮೇಲೆ ಇನ್ನೂ ಒಂದು ಸೀಕ್ರೆಟ್ ಏನಂದರೆ, ನಾವು ಆಗಲೇ ಹೇಳಿದ್ವಿ ರೋಟ್ರಿ ಬಾಡಿ ಬ್ರಷಸ್ ಹಾಕಿದ್ದೀವಿ. ಇದಕ್ಕೆ ಸ್ವಲ್ಪ ಇಚ್ಚಿಂಗ್ ಸೆನ್ಸೇಷನ್ ಏನಾದ್ರು ಬಂದಾಗ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ರೋಟ್ರಿ ಬ್ರಷಸ್ಸು ಆ್ಯಕ್ಟಿವೇಟ್ ಆದಾಗ ಅದು ಬಾಡಿಲೆಲ್ಲ ಬ್ರಷ್ ಮಾಡ್ಕೊಂತ ಬರುತ್ತಲ್ಲ, ಅದು ಒನ್ ಆಫ್ ದ ರೀಸನ್ ಇನ್ ಕೇಸ್ ಯಾವ್ದಾದ್ರು ಡರ್ಟ್ ಗಿಟ್ ಏನಾದರೂ ಬಾಡಿಲಿ ಅಂಟ್ಕೊಂಡಿದ್ರು ಹೊರಗಡೆ ಹೋಗುತ್ತೆ. ಬಟ್ ಓವರ್ ಆಲ್ ಇದುವರೆಗೂ ನಾವು ಯಾವ ಆ್ಯನಿಮಲ್ಗೂ ಸ್ನಾನ ಮಾಡಿಸಿ ಅದನ್ನ ಡೆಕೋರೇಟ್ ಮಾಡಿ ಇದು ಮಾಡೋ ಅಂಥದ್ದೇನಿಲ್ಲ. ಅದಕ್ಕೆ ಬೇಕಾದಂಥ ಸ್ಪೇಸ್ನ ಅದಕ್ಕೆ ಕೊಟ್ಟಿದ್ದೀವಿ. ಅದಕ್ಕೆ ಬೆಳೆಯೋ ರೀತಿ ಏನೇನು ಅವಕಾಶ ಬೇಕೋ ಅದನ್ನೆಲ್ಲ ನಾವು ಒದಗಿಸ್ಕೊಟ್ಟಿದ್ದೀವಿ. ಬಾಕಿ ಕೆಲಸ ಅದು ಮಾಡ್ತಾಯಿದೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪಾಯಿಂಟ್ ನಾನು ಹೇಳಬೇಕು. ಈಗೇನು ನಾವು ಈ ಪ್ರಾಜೆಕ್ಟ್ ನಾವು ಮಾಡಿದ್ದೀವಿ ಅದನ್ನು ನಿಮಗೆ ಈಗ ಫರ್ದರ್ ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿದ್ದೀನಿ. ಇಟ್ ಈಸ್ ಅ ಕಲೆಕ್ಟಿವ್ ಎಫರ್ಟ್ ಆಫ್ ಅವರ್ ಎಂಟೈರ್ ಫ್ಯಾಮಿಲಿ, ಎಸ್ಪೆಷಲಿ ಅಪ್ಪ ಮತ್ತು ನಮ್ಮ ಚಿಕ್ಕಪ್ಪದಿರು ಏನಿದ್ದಾರೆ ಅವರು ಇದನ್ನೆಲ್ಲ ಒಂದು ಕನಸು ಇಟ್ಕೊಂಡು ಅದನ್ನು ಕನಸು ಕಟ್ಟಿ ಒಂದು ಶೇಪಿಗೆ ತಂದಿಟ್ಟಿದ್ದಾರೆ. ಈಗ ಫರ್ದರ್ ಜನ್ರೇಷನ್ ನಾವೆಲ್ಲ ಅದನ್ನು ಒಂದು ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲದಕ್ಕೂ ಒಂದು ವ್ಯಾಲ್ಯೂಡೇಷನ್ ತರಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಎಫರ್ಟ್ ಹಾಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಆ್ಯಕ್ಚುಲಿ ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಅಪ್ಪ ಚಿಕ್ಕಪ್ಪಂದಿರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ. ಈ ಹಸು ಸಾಕಾಣಿಕೆ ಏರಿಯಾ ಏನಿದೆಯೋ ಈ ಒಂದು ಪ್ರದೇಶದಲ್ಲಿ ಸಗಣಿ ಮತ್ತು ಗಂಜಲವನ್ನು ಎತ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಲ್ವಾ? ಇಲ್ಲಿ ಇದನ್ನು ಡಿಮಾರ್ಕ್ ಮಾಡ್ಕೊಂಡಿದ್ದೀವಿ. ಒಂದು 10% ಆಫ್ ದ ಏರಿಯಾ ಉದ್ದಕ್ಕೆ ಏನಿದೆ ಪ್ಯಾರಲಲ್ ಏರಿಯಾ ಅದು ಡಂಗ್ ವ್ಯಾಲಿ ಅಂತ. ಸೊ ಏನೇ ಕೌಡಂಗ್ ಅಂದರೆ ಆ್ಯನಿಮಲ್ ಫೀಡ್ ಮಾಡುವಾಗ ಆ ಜಾಗದಲ್ಲಿ ನಿಂತಿರುತ್ತೆ, ದಟ್ ಇಸ್ ಕಾಂಕ್ರೀಟ್ ಏರಿಯಾ. ಫೀಡ್ ಮಾಡುವಾಗ ಏನಾಗುತ್ತೆ, ಸ್ಟಮಕ್ ಬಲ್ಕಪ್ ಆದ ತಕ್ಷಣ 60% ಆಫ್ ದ ಕೌಡಂಗ್ ಅಲ್ಲೇ ಬೀಳುತ್ತೆ, ಯೂರಿನ್ ಕೌಡಂಗೆಲ್ಲ. ಆಮೇಲೆ ನಾವು ಏನು ವಾಟರ್ ಟಫ್ಸ್ ಇಟ್ಟಿರ್ತೀವೋ ಅದು ಅಲ್ಲೇ ಸ್ಪಿಲ್ಲೇಜ್ ಆಗುತ್ತೆ ಆ ಆ್ಯಲಿ ಒಳಗಡೆ. ಅದು ಬಿಟ್ಟು ಹೊರಗಡೆ ಏನು ಸಾಯಿಲಿಗೆ ಬರುತ್ತೆ ಅದನ್ನ ಪ್ಯಾಡಾಕ್ ಅಂತ ಏನು ಕರಿತೀವಿ, ಅಲ್ಲಿ ಯಾವುದೇ ಕಾರಣಕ್ಕೂ ವೆಟ್ ಇದಾಗಲಿ ಏನೂ ಬೀಳೋದಿಲ್ಲ. ಇಲ್ಲಿ ಸಾಯಿಲಲ್ಲಿ ಬೀಳೋ ಅಂಥ ಕೌಡಂಗ್ ಮತ್ತು ಯೂರಿನ್ನ ಎವ್ರಿ ಡೇ ನಾವು ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿದಾಗ ಅದು ಏರಿಯೇಷನ್ ಆಗುತ್ತೆ, ಪ್ಲಸ್ ಇರೋ ಕೌಡಂಗು ಯೂರಿನೆಲ್ಲ ಮಿಕ್ಸ್ ಆಗಿ ಆ ಬೆಡ್ಡೆ ಒಂದು ಕಾಲಡಿಯಷ್ಟು ಒಂದು ವರ್ಷಕ್ಕೆ ಹೈಟ್ ಆಗುತ್ತೆ. ಆಮೇಲೆ ಅದನ್ನು ತೆಗೆದು ನಾವು ಪ್ಲಾಂಟೇಷನ್ನಿಗೆ 1 ವರ್ಷ ಆದಮೇಲೆ ಹಾಕ್ತೀವಿ. ಡೈರೆಕ್ಟಾಗಿ ಹಾಕಲ್ಲ, ಅದಕ್ಕೆ ಬೇಕಾದಂಥ ಟ್ರೀಟ್ಮೆಂಟ್ಸು, ಕ್ಯೂರಿಂಗು, pH ಬ್ಯಾಲೆನ್ಸು ಇದೆಲ್ಲ ಮಾಡಿ ಅದೇ ಬೇರೆ ಸಬ್ಜೆಕ್ಟ್, ಅದನ್ನು ಮಾಡ್ಕೊತೀವಿ. ಈ ಡಂಗ್ ವ್ಯಾಲಿಲಿ ಬೀಳುತ್ತಲ್ಲ ಎವ್ರಿ ಡೇ ಊಟ ಮಾಡುವಾಗ ಬೀಳೋ ಅಂಥದ್ದು ಕೌಡಂಗ್, ಯೂರಿನ್ ಮತ್ತು ನಮ್ಮ ವಾಟರ್ ಟಫ್ಸ್ನೆಲ್ಲ ಕ್ಲೀನ್ ಮಾಡಿರೋ ಅಂಥದ್ದು, ಅದನ್ನು ಸ್ಕ್ರೇಪ್ ಮಾಡ್ತೀವಿ. ಟ್ರ್ಯಾಕ್ಟರಲ್ಲಿ ಸ್ಕ್ರೇಪರ್ಸ್ ಹಾಕೊಂಡಿದ್ದೀವಿ, ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ಸು. ಅದನ್ನ ಸ್ಕ್ರೇಪ್ ಮಾಡಿ ಒಂದು ಕಡೆಗೆ ತಂದು ಅಲ್ಲಿ ಸ್ಲರಿ ಟ್ಯಾಂಕ್ಸ್ ಇದೆ ಅಲ್ಲಿಗೆ ಹೋಗುತ್ತೆ. ಮತ್ತು ಅದರದ್ದೇ ಬೇರೆ ಸಬ್ಜೆಕ್ಟ್, ಅಲ್ಲಿ ಬೇಕಾದಂಥ ಟ್ರೀಟ್ಮೆಂಟ್ಸ್ ಆಗುತ್ತೆ, ಪ್ಲ್ಯಾಂಟ್ಸಿಗೆ ಅಪ್ಲಿಕೇಶನ್ ಮಾಡ್ತೀವಿ, ಅದು ಬೇರೆ ಬೇರೆ ಥರ. ಹೀಗೆ ಈ ಹಸುವಿನ ಸಗಣಿ ಮತ್ತು ಗಂಜಲ ಏನಿದೆಯೋ ಅದರ ನಿರ್ವಹಣೆ ಹೀಗೆ ಆಗ್ತಾ ಇದೆ. ಅದರಿಂದ ಆಗ್ತಕ್ಕಂತಹ ಒಂದು ಗಲೀಜೇನಿದೆಯೋ ಅದು ಹಸುಗಳ ಮೈ ಮೇಲೆ ಆಗದ ಹಾಗೆ ನೋಡಿಕೊಳ್ಳುವಂತಹ ಒಂದು ಬಹಳ ಒಳ್ಳೆಯ ವ್ಯವಸ್ಥೆ ಇದು ಆಗಿದೆ ಅನ್ನುವಂಥದ್ದು. ತಾವಾಗಲೇ ಆರಂಭದಲ್ಲಿ ಹೇಳ್ತಾ ಇದ್ರಿ, ಅದಕ್ಕೆ ಬೇಕಾಗಿದ್ದಂತಹ ಈ ಆಹಾರ ಏನಿದೆಯೋ, ಆಹಾರ ಆಗಿರ್ಬೋದು ಅಥವಾ ನೀರಾಗಿರ್ಬೋದು, ಇದು ಸಮೃದ್ಧವಾಗಿ ಸಿಗಬೇಕು ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದ್ರಿ. ಯಾಕೆ ಅಂತ ಅಂದರೆ ನಾವು ಹಾಲನ್ನು ಉತ್ಪಾದನೆ ಮಾಡಿದರೂ ಕೂಡ ಆ ಹಾಲಿನಲ್ಲಿರ್ತಕ್ಕಂಥದ್ದು ಕೂಡ 88% ನೀರೇನೆ. ಹಾಗಾಗಿ ನೀರು ಸಮೃದ್ಧವಾಗಿ ಬೇಕಾಗುತ್ತೆ. ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡಿದಿರಿ? ಸೊ ಈಗ ಓವರಾಲ್ ನಾವು ಡಿಸೈನ್ ಮಾಡುವಾಗ ಯಾವುದೋ ಆ್ಯನಿಮಲ್ ಶೆಡ್ನ ಅಥವಾ ನಾವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳುವಾಗ ತಮ್ಮ ರೂಲ್ ಏನು ಹೇಳುತ್ತೆ ಅಂದರೆ ಈಚ್ ಆ್ಯನಿಮಲ್ಲಿಗೆ 100 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ. ಅಂದರೆ ಅದು ಡ್ರಿಂಕಿಂಗು ಇನ್ಕ್ಲೂಡ್ ಆಗುತ್ತೆ, ಆಮೇಲೆ ನಿಮ್ಮದು ಬಾನ್ ಕ್ಲೀನಿಂಗ್ ಇರ್ಬೋದು ಅಥವಾ ಮಿಲ್ಕಿಂಗ್ ಪಾರ್ಲರ್ಸ್ನೆಲ್ಲ ನಾವು ಕ್ಲೀನ್ ಮಾಡೋಂಥ ವ್ಯವಸ್ಥೆಗೆ ಇದಕ್ಕೆಲ್ಲ. ಬಟ್ ಅದಕ್ಕೆಲ್ಲ ತುಂಬ ನೀರು ಬೇಕಾಗಲ್ಲ. ಮೇಜರ್ಲಿ 80% ನಿಮಗೆ ಡ್ರಿಂಕಿಂಗಿಗೆ ಹೋಗುತ್ತೆ ಆ್ಯನಿಮಲ್ಸಿಗೆ. ನೀವಾಗಲೇ ಹೇಳ್ದಂಗೆ 4% ಫ್ಯಾಟ್, 8% SNF ಅಂತ ನಾವು ಬೇಸಿಕಾಗಿ ತಗೊಂಡ್ರು 88.5. 87 to 88% ಆಫ್ ದ ಮಿಲ್ಕ್ ಕನ್ಸಿಸ್ಟ್ ಆಫ್ ವಾಟರೇನೆ, ಬೇಕೋ ಬೇಡವ. ಅದರಲ್ಲಿ ಅರೌಂಡ್ ಒಂದು 20-30 ಲೀಟರ್ಸ್ ಒಂದು ಹಸು ಹಾಲು ಕೊಡ್ತಾಯಿದ್ರೆ ಇಮ್ಯಾಜಿನ್ 88% ವಾಟರ್ ಅಂದರೆ ಅದು ಅರ್ಧ ಮಿಲ್ಕಿಗೆ ಎಷ್ಟು ವಾಟರ್ ಬೇಕಾಗುತ್ತೆ. ಇನ್ನು ಅದ್ರದ್ದು ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಬಾಡಿದು ಬೇರೆ ಬೇರೆ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗೆ, ಆ ಯೂರಿನಲ್ಲಿ ಬರೋ ಅಂಥದ್ದು ಇವನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು 100 ಲೀಟರ್ ವಾಟರ್ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ಏನಾಯಿತು, ಬಿಗ್ಗರ್ ಏರಿಯಾ ಅಥವಾ ಬಿಗ್ಗರ್ ಎಸ್ಟೇಟ್ ಇರೋದ್ರಿಂದ ನಾವು ಅಗ್ರಿಕಲ್ಚರ್ಗೆ ವಾಟರ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ.
ಅದರಲ್ಲಿ ಆ್ಯನಿಮಲ್ಸಿಗೆ ಡೆಡಿಕೇಟೆಡ್ ಆಗಿ ಇಷ್ಟೇ ನೀರು ಬೇಕು ಅಂಥೇಳಿ ಒಂದು ಗ್ಯಾಲೋಲಿಯಂ ಟ್ಯಾಂಕ್ ಮಾಡಿದ್ದೀವಿ. ಒಂದು 10 ಲ್ಯಾಕ್ ಲೀಟರ್ಸ್ ಒಂದು ಟ್ಯಾಂಕ್ ಇದೆ. ಅದರಲ್ಲಿ ಯಾವಾಗಲೂ 6 ಲ್ಯಾಕ್ ಲೀಟರ್ಸ್ ಡೆಡಿಕೇಟೆಡ್ ಆಗಿ ಡೈರಿಗೇನೆ ಇರುತ್ತೆ. ಸೊ ಏನೇ ಎಮರ್ಜೆನ್ಸಿ ಬಂದ್ರೂ ಅಟ್ಲೀಸ್ಟ್ 6 ಲ್ಯಾಕ್ ಲೀಟರ್ಸ್ ಡ್ರಿಂಕಿಂಗ್, ಆ್ಯನಿಮಲ್ಸಿಗೆ ಡ್ರಿಂಕಿಂಗಿಗೆ ಸ್ವಲ್ಪ ದಿನ ನಾವು ತಳ್ಳಂಗೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇವತ್ತು ಹಸುಗಳ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಪ್ರಾರಂಭ ಆಗಿದ್ದು ಸಣ್ಣ ಪ್ರಮಾಣದಲ್ಲಿ. ಆವತ್ತಿದ್ದಂಥ ತಂತ್ರಜ್ಞಾನ ಬೇರೆಯೇ. ಆವತ್ತು ನೀವು ಕಟ್ತಾ ಇದ್ರಿ, ಅದನ್ನು ಮತ್ತು ತೊಳಿತಾ ಇದ್ರಿ, ಹಾಲನ್ನು ಹಿಂಡ್ತಾ ಇದ್ರಿ. ಇವತ್ತು ಇದು ಯಾವುದು ಕೂಡ ಇಲ್ಲ, ಅದು ಸೆಮಿ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇರ್ತಕ್ಕಂಥದ್ದು. ಆವತ್ತು ಹಾಲಿನ ಉತ್ಪಾದನೆ ಹೇಗಿತ್ತು, ಇವತ್ತಿನ ಹಾಲಿನ ಉತ್ಪಾದನೆ ಹೇಗಿದೆ? ಡೆಫಿನೆಟ್ಲಿ ಇವಾಗ ಮಿಲ್ಕ್ ಪ್ರೊಡಕ್ಷನ್ ಅಂತೂ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ನಾವು ವಾಲ್ಯೂಮಲ್ಲಿ ಹೇಳೋಕ್ಕಾಗಲ್ಲ, ವೆಟ್ ಆ್ಯಾವ್ರೇಜ್ ಅಂತ ಹೇಳ್ತೀವಿ. ಸೊ ಒಂದು ಮಿಲ್ಕಿಂಗ್ ಆ್ಯನಿಮಲ್ಸ್ ಎಷ್ಟಿದ್ದಾವೆ, ಅರೌಂಡ್ ಒಂದು 450 ಆ್ಯನಿಮಲ್ಸ್ ನಮ್ಮಲ್ಲಿ ಮಿಲ್ಕಿಂಗಲ್ಲಿದ್ದಾವೆ. ಆ ಮಿಲ್ಕಿಂಗ್ ಆ್ಯನಿಮಲ್ಸ್ದು ಆ್ಯಾವ್ರೇಜ್ನ ತೆಗಿತೀವಿ. ಸೊ ದಟ್ ಈಸ್ ಕಾಲ್ಡ್ ವೆಟ್ ಆ್ಯಾವ್ರೇಜ್. ಇದು ಅರೌಂಡ್ 18 ಲೀಟರ್ಸ್ ಆ್ಯಾವ್ರೇಜ್ ಪರ್ ಡೇ ಬರ್ತಾ ಇದೆ. ಬಟ್ ಹೈಯೆಸ್ಟ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ರೆ ಕೆಲವು ಒಂದು 50-60 ಆ್ಯನಿಮಲ್ಸ್ ಇವಾಗಲೇ 45 ಲೀಟರ್ ಪ್ಲಸ್ಸಿಗೆ ರೀಚ್ ಆಗಿದ್ದೀವಿ. ಇನ್ನು ಕೆಲವು ತುಂಬ ಕಡಿಮೆ ಇರ್ತವೆ, ಯಾಕೆಂದರೆ ಅವು ಆಲ್ಮೋಸ್ಟ್ ಎಂಡ್ ಸ್ಟೇಜ್, ಅಂದರೆ 9 ಮಂತದ್ದು ಏನು ಸೈಕಲ್ ಇರುತ್ತೆ ಆ ಡಿಕ್ಲೈನ್ ಸ್ಟೇಜಿಗೆ ಬಂದು ನೆಕ್ಸ್ಟ್ ಸೈಕಲ್ಗೆ ರೆಡಿ ಆಗೋಕ್ಕೆ ಹೋಗ್ತಾ ಇರ್ತವೆ. 6-7 ಲೀಟರ್ಸ್ ಇರ್ಬೋದು. ಬಟ್ ಫ್ಯೂಚರಲ್ಲಿ ಇನ್ನೊಂದು 4-5 ಇಯರ್ಸಲ್ಲಿ ನಮ್ಮ ಆ್ಯಾವ್ರೇಜಿಗೆ ಏನು 18 ಇದೆ, ಒಂದು 25 ಲೀಟರ್ ಆ್ಯಾವ್ರೇಜ್ವರೆಗೂ ನಾವು ಡೆಫಿನೆಟ್ಲಿ ತಲುಪ್ತೀವಿ. ನಿಮ್ಮ ಆಶಯ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ ಶುದ್ಧವಾದಂಥ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ. ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ನಾವು ಕೇವಲ ಹಸುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮೈ ತೊಳಿತಕ್ಕಂಥದ್ದು, ನಮ್ಮ ಶೆಡ್ಡನ್ನು ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಇದರಿಂದಷ್ಟೇ ಶುದ್ಧವಾದ ಹಾಲು ಉತ್ಪಾದನೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥ ಏನಿದೆಯೋ, ಮೇವೇನಿದೆಯೋ ಅದು ಕೂಡ ಬಹಳ ಮುಖ್ಯ. ಅದಕ್ಕೆ ಬೆಳೀತಕ್ಕಂಥ ಹಸಿರು ಮೇವಾಗಿರ್ಬೋದು, ಅದಕ್ಕೆ ಬೇಕಾದಂಥ ಬೇರೆ ಥರದ ಮೇವಾಗಿರ್ಬೋದು, ತಿಂಡಿ ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾದಂಥ ಹುಲ್ಲಾಗಿರ್ಬೋದು, ಇದನ್ನು ಕೂಡ ಬಹಳ ಶುದ್ಧವಾಗಿ ಉತ್ಪಾದನೆಯನ್ನು ಮಾಡಿ ಅದಕ್ಕೆ ನೀಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಶಯ ಆಗಿರೋದ್ರಿಂದ ಈ ಎಲ್ಲ ಕೆಲಸವನ್ನು ಕೂಡ ನೀವೇ ಮಾಡ್ತಾ ಇದ್ದೀರಾ. ಈ ಹಸುವಿನ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಉತ್ಪಾದನೆ ಮಾಡ್ತಿದ್ದೀರಿ, ಹೇಗೆ ನೀಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸೊ ಮೇಜರ್ಲಿ ಒಂದು ಆ್ಯನಿಮಲ್ದು ಡಯಟ್ನ ನೀವು ನೋಡಿದ್ರೆ, ಸೊ ಇಟ್ ಈಸ್ ಆಲ್ಮೋಸ್ಟ್ 98% ಸೈಲೇಜ್ ಇರುತ್ತೆ. ಇನ್ನೊಂದು 1.5-2% ಕಾನ್ಸಂಟ್ರೇಟ್ಸ್ ಇರುತ್ತೆ. ಸೊ ಏನು ಸೈಲೇಜ್ ಅಂದರೆ ಏನು, ಕಾನ್ಸಂಟ್ರೇಟ್ಸ್ ಏನು ಅಂತ. ಸೊ ಈಗ ಸೈಲೇಜ್ ಏನಂದರೆ ನಿಮಗೆಲ್ಲ ಗೊತ್ತು, ರಸ್ಮೇವು, ನಾನೇನು ಹೇಳಬೇಕಾಗಿಲ್ಲ, ಬಟ್ ಬ್ರೀಫಾಗಿ ಹೇಳ್ತೀನಿ. ಒಂದು ಜೋಳ ಮೇಜ್ ಕ್ರಾಪ್, ಸ್ಟ್ಯಾಂಡಿಂಗ್ ಕ್ರಾಪ್ ಏನಿರುತ್ತೆ, ಅರೌಂಡ್ 70ಇಂದ 80-90 ಡೇಸ್ ರೇಂಜಲ್ಲಿ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೈಯೆಸ್ಟ್ ಇದರಲ್ಲಿರುತ್ತೆ, ಪೀಕಲ್ಲಿರುತ್ತೆ. ಸೊ ಅದೇ ಕನ್ಸಿಸ್ಟೆನ್ಸಿ ಫೀಡ್ನ ಎವ್ರಿ ಡೇ ನೀವು ಕಟ್ ಮಾಡ್ಕೊಂಡು ಬಂದು ಆ್ಯನಿಮಲ್ಲಿಗೆ ಫೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮ ಎಕ್ಸ್ಟರ್ನಲ್ ಕಂಡೀಷನ್ ಸಪೋರ್ಟ್ ಮಾಡಲ್ಲ. ಈಗ ಒಂದು ಟೈಮಲ್ಲಿ ಮಳೆಗಾಲ ಇರುತ್ತೆ, ಒಂದು ಸರಿ ಡ್ರಾಟ್ ಇರುತ್ತೆ, ಒಂದು ಸರಿ ಸಮ್ಮರ್ ಇರುತ್ತೆ, ವಿಂಟರ್ ಇರುತ್ತೆ, ಆಮೇಲೆ ಸೋಯಿಂಗ್ ಸೀಸನ್ಗಳು ಬೇರೆ. ಹಾಗಾಗಿ ಈ ಗ್ಲೋಬಲಿ ಆಕ್ಸೆಪ್ಟೆಡ್ ಮತ್ತು ಪ್ರೂವನ್ ಸ್ಟ್ಯಾಂಡರ್ಡ್ ಏನಿದೆ ಅಂದರೆ ಸೈಲೇಜ್ ಮಾಡೋದು. ಈ 70ಇಂದ 90 ಡೇಸ್ ರೇಂಜಲ್ಲಿ ಏನು ಈ ಹಾಲು ತುಂಬೋದು ಅಂತ ಹೇಳ್ತೀವಿ ಇದರಲ್ಲಿ ಜೋಳದ ಮ್ಯಾತಲ್ಲಿ, ಆ ಟೈಮಲ್ಲಿ ನಾವು ಒಂದೇ ಸರಿ ಒಂದು 100, 200, 300 ಏಕರ್ಸ್ನ ಹಾರ್ವೆಸ್ಟ್ ಮಾಡ್ತೀವಿ. ಒಂದೇ ಸರಿ ಅಂದರೆ ವಿತಿನ್ 15-20 ಡೇಸ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಬಂದು ನಮ್ಮ ಹತ್ರ ಹೈ ಸ್ಪೀಡ್ ಹೈ ಎಂಡ್ ಇಂಪೋರ್ಟೆಡ್ ಶಾಫ್ ಕಟ್ಟರ್ಸ್ ಇದ್ದಾವೆ, ಫೋರೇಜ್ ಹಾರ್ವೆಸ್ಟರ್ಸು. ಅದರಲ್ಲಿ ಒಂದು ಹತ್ರ 1 ಗಂಟೆಗೆ ಒಂದು 25 ಟನ್ಸ್ವರೆಗೂ ಕ್ರಷಿಂಗ್ ಮಾಡ್ಬೋದು ಅದನ್ನ. ಅಂದರೆ ಶಾಫ್ ಅಂದರೆ ನಾವೇನು ಕಟ್ ಪೀಸ್ ಇರುತ್ತಲ್ಲ, ಒಂದು ಇದನ್ನು ಕಟ್ ಮಾಡಿದಾಗ ಅದನ್ನು ಶಾಫ್ ಅಂತೀವಿ. ಸೊ ಶಾಫ್ ಕಟ್ಟರಲ್ಲಿ ನಾವು ಅದನ್ನು ಕಟ್ ಮಾಡಿ ಅದನ್ನು ಸೈಲೇಜ್ ಅಂತ ಮಾಡ್ತೀವಿ. ಹೆಂಗೆ ಸೈಲೇಜ್ ಹೆಂಗೆ ಅಂದರೆ ನಾವು ತೊಗೊಂಡೋಗೋದನ್ನು ಒಂದು ಬಂಕರ್ಸ್ ಇದ್ದಾವೆ, ವರ್ಟಿಕಲ್ ಬಂಕರ್ಸು ಅಬೋವ್ ದ ಸರ್ಫೇಸು. ಒಂದೊಂದು ಬಂಕರಲ್ಲಿ 450 ಟನ್ ಸ್ಟೋರ್ ಮಾಡೋ ಅಂಥ ಕೆಪಾಸಿಟಿ ಇರೋವಂಥದ್ದು. ಪ್ರತಿ ಒಂದು ಬಂಕರ್ಗೆ ನಮ್ಮ ಟೀಮ್ ಹೋಗಿ ಅದನ್ನು ಲೇ ಮಾಡ್ತಾ ಹೋಗಿ ಅದ್ರ ಮೇಲೆ ಹೆವಿ ಎಕ್ವಿಪ್ಮೆಂಟು, ಟ್ರ್ಯಾಕ್ಟರ್ ಇರ್ಬೋದು, ಎಕ್ಸ್ಕವೇಟರ್ ಇರ್ಬೋದು, ರೋಲರ್ಗಳಿರ್ಬೋದು, ಓಡಿಸಿ ಒಂದು ಲೆವೆಲ್ ಬಂದಮೇಲೆ, ಅಂದರೆ ಅಷ್ಟು ಕಾಂಪ್ಯಾಕ್ಟ್ ಮಾಡ್ತೀವಿ ಅದನ್ನ. ಕಾಂಪ್ಯಾಕ್ಟ್ ಮಾಡಿ ಅದರಲ್ಲಿರೋ ಏರ್ ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡಿ ಕಂಪ್ರೆಸ್ ಮಾಡಿ ಮೇಲ್ಗೆ ಪಾಲಿಥಿನ್ ಶೀಟ್ ಹಾಕಿ ಲೋಡ್ ಹಾಕಿ 50 ಡೇಸ್ ಹಾಗೆ ಬಿಡ್ತೀವಿ. ಇದಕ್ಕೇನು ನಾವು ಬೆಲ್ಲ ಆಗಲಿ, ಉಪ್ಪಾಗಲಿ, ಯೂರಿಯಾ ಸುಮಾರು ಹೇಳ್ತಾರೆ, ಅದು ಯಾವುದನ್ನು ಹಾಕೋದಿಲ್ಲ. ಜಸ್ಟ್ ಮೇಜ್ ವಿತ್ ಕಾಬು, ಫ್ರೂಟ್ ಎಲ್ಲ ಸೇರಿ ಹಾಕ್ಬಿಟ್ಟು ಕಾಂಪ್ಯಾಕ್ಟ್ ಮಾಡಿ ಇಡ್ತೀವಿ. ಇಟ್ಟ ತಕ್ಷಣ ಏನಾಗುತ್ತೆ, ಫರ್ಮೆಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಫರ್ಮೆಂಟ್ ಆಗಿ 50 ಡೇಸ್ ಆದಮೇಲೆ ಒಂದು ಬ್ಯೂಟಿಫುಲ್ ಗೋಲ್ಡನ್ ಯೆಲ್ಲೋ ಕಲರ್ ಆಗಿ ಒಂದು ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಒಂದು ಕಾಂಪೊನೆಂಟ್ಗೆ ಕನ್ವರ್ಟ್ ಆಗುತ್ತೆ ಅದು. ಸೊ ಅದನ್ನೇ ಸೈಲೇಜ್ ಅಂತ ಹೇಳೋದು. ಇವತ್ತು ಹಸುಗಳ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿದ್ದರೂ ಕೂಡ ಪ್ರಾರಂಭ ಆಗಿದ್ದು ಸಣ್ಣ ಪ್ರಮಾಣದಲ್ಲಿ. ಆವತ್ತಿದ್ದಂಥ ತಂತ್ರಜ್ಞಾನ ಬೇರೆಯೇ. ಆವತ್ತು ನೀವು ಕಟ್ತಾ ಇದ್ರಿ, ಅದನ್ನು
ಮತ್ತು ತೊಳಿತಾ ಇದ್ರಿ, ಹಾಲನ್ನು ಹಿಂಡ್ತಾ ಇದ್ರಿ. ಇವತ್ತು ಇದ್ಯಾವುದು ಕೂಡ ಇಲ್ಲ, ಅದು ಸೆಮಿ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇರ್ತಕ್ಕಂಥದ್ದು. ಆವತ್ತು ಹಾಲಿನ ಉತ್ಪಾದನೆ ಹೇಗಿತ್ತು, ಇವತ್ತಿನ ಹಾಲಿನ ಉತ್ಪಾದನೆ ಹೇಗಿದೆ? ಡೆಫಿನೆಟ್ಲಿ ಇವಾಗ ಮಿಲ್ಕ್ ಪ್ರೊಡಕ್ಷನ್ ಅಂತೂ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ನಾವು ವಾಲ್ಯೂಮಲ್ಲಿ ಹೇಳೋಕ್ಕಾಗಲ್ಲ, ವೆಟ್ ಆ್ಯಾವ್ರೇಜ್ ಅಂತ ಹೇಳ್ತೀವಿ. ಸೊ ಒಂದು ಮಿಲ್ಕಿಂಗ್ ಆ್ಯನಿಮಲ್ಸ್ ಎಷ್ಟಿದ್ದಾವೆ, ಅರೌಂಡ್ ಒಂದು 450 ಆ್ಯನಿಮಲ್ಸ್ ನಮ್ಮಲ್ಲಿ ಮಿಲ್ಕಿಂಗಲ್ಲಿದ್ದಾವೆ. ಆ ಮಿಲ್ಕಿಂಗ್ ಆ್ಯನಿಮಲ್ಸ್ದು ಆ್ಯಾವ್ರೇಜ್ನ ತೆಗಿತೀವಿ. ಸೊ ದಟ್ ಈಸ್ ಕಾಲ್ಡ್ ವೆಟ್ ಆ್ಯಾವ್ರೇಜ್. ಇದು ಅರೌಂಡ್ 18 ಲೀಟರ್ಸ್ ಆ್ಯಾವ್ರೇಜ್ ಪರ್ ಡೇ ಬರ್ತಾ ಇದೆ. ಬಟ್ ಹೈಯೆಸ್ಟ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ರೆ ಕೆಲವು ಒಂದು 50-60 ಆ್ಯನಿಮಲ್ಸ್ ಇವಾಗಲೇ 45 ಲೀಟರ್ ಪ್ಲಸ್ಸಿಗೆ ರೀಚ್ ಆಗಿದ್ದೀವಿ. ಇನ್ನು ಕೆಲವು ತುಂಬ ಕಡಿಮೆ ಇರ್ತವೆ, ಯಾಕೆಂದರೆ ಅವು ಆಲ್ಮೋಸ್ಟ್ ಎಂಡ್ ಸ್ಟೇಜ್, ಅಂದರೆ 9 ಮಂತದ್ದು ಏನು ಸೈಕಲ್ ಇರುತ್ತೆ ಆ ಡಿಕ್ಲೈನ್ ಸ್ಟೇಜಿಗೆ ಬಂದು ನೆಕ್ಸ್ಟ್ ಸೈಕಲ್ಗೆ ರೆಡಿ ಆಗೋಕ್ಕೆ ಹೋಗ್ತಾ ಇರ್ತವೆ. 6-7 ಲೀಟರ್ಸ್ ಇರ್ಬೋದು. ಬಟ್ ಫ್ಯೂಚರಲ್ಲಿ ಇನ್ನೊಂದು 4-5 ಇಯರ್ಸಲ್ಲಿ ನಮ್ಮ ಆ್ಯಾವ್ರೇಜಿಗೆ ಏನು 18 ಇದೆ, ಒಂದು 25 ಲೀಟರ್ ಆ್ಯಾವ್ರೇಜ್ವರೆಗೂ ನಾವು ಡೆಫಿನೆಟ್ಲಿ ತಲುಪ್ತೀವಿ. ನಿಮ್ಮ ಆಶಯ ಇರುವಂಥದ್ದು ಏನಪ್ಪ ಅಂತ ಹೇಳಿದರೆ ಶುದ್ಧವಾದಂಥ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ. ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ನಾವು ಕೇವಲ ಹಸುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮೈ ತೊಳಿತಕ್ಕಂಥದ್ದು, ನಮ್ಮ ಶೆಡ್ಡನ್ನು ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಇದರಿಂದ ಅಷ್ಟೇ ಶುದ್ಧವಾದ ಹಾಲು ಉತ್ಪಾದನೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಆಹಾರ ಪದಾರ್ಥ ಏನಿದೆಯೋ, ಮೇವೇನಿದೆಯೋ ಅದು ಕೂಡ ಬಹಳ ಮುಖ್ಯ. ಅದಕ್ಕೆ ಬೆಳೀತಕ್ಕಂಥ ಹಸಿರು ಮೇವಾಗಿರ್ಬೋದು, ಅದಕ್ಕೆ ಬೇಕಾದಂಥ ಬೇರೆ ಥರದ ಮೇವಾಗಿರ್ಬೋದು, ತಿಂಡಿ ಆಗಿರ್ಬೋದು, ಮತ್ತು ಅದಕ್ಕೆ ಬೇಕಾದಂಥ ಹುಲ್ಲಾಗಿರ್ಬೋದು, ಇದನ್ನು ಕೂಡ ಬಹಳ ಶುದ್ಧವಾಗಿ ಉತ್ಪಾದನೆಯನ್ನು ಮಾಡಿ ಅದಕ್ಕೆ ನೀಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಶಯ ಆಗಿರೋದ್ರಿಂದ ಈ ಎಲ್ಲ ಕೆಲಸವನ್ನು ಕೂಡ ನೀವೇ ಮಾಡ್ತಾ ಇದ್ದೀರಾ. ಈ ಹಸುವಿನ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಉತ್ಪಾದನೆ ಮಾಡ್ತಿದ್ದೀರಿ, ಹೇಗೆ ನೀಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸೊ ಮೇಜರ್ಲಿ ಒಂದು ಆ್ಯನಿಮಲ್ದು ಡಯಟ್ನ ನೀವು ನೋಡಿದ್ರೆ, ಸೊ ಇಟ್ ಈಸ್ ಆಲ್ಮೋಸ್ಟ್ 98% ಸೈಲೇಜ್ ಇರುತ್ತೆ. ಇನ್ನೊಂದು 1.5-2% ಕಾನ್ಸಂಟ್ರೇಟ್ಸ್ ಇರುತ್ತೆ. ಸೊ ಏನು ಸೈಲೇಜ್ ಅಂದರೆ ಏನು, ಕಾನ್ಸಂಟ್ರೇಟ್ಸ್ ಏನು ಅಂತ. ಸೊ ಈಗ ಸೈಲೇಜ್ ಏನಂದರೆ ನಿಮಗೆಲ್ಲ ಗೊತ್ತು, ರಸ್ಮೇವು, ನಾನೇನು ಹೇಳಬೇಕಾಗಿಲ್ಲ, ಬಟ್ ಬ್ರೀಫಾಗಿ ಹೇಳ್ತೀನಿ. ಒಂದು ಜೋಳ ಮೇಜ್ ಕ್ರಾಪ್, ಸ್ಟ್ಯಾಂಡಿಂಗ್ ಕ್ರಾಪ್ ಏನಿರುತ್ತೆ, ಅರೌಂಡ್ 70-80-90 ಡೇಸ್ ರೇಂಜಲ್ಲಿ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೈಯೆಸ್ಟ್ ಇದರಲ್ಲಿರುತ್ತೆ, ಪೀಕಲ್ಲಿರುತ್ತೆ. ಸೊ ಅದೇ ಕನ್ಸಿಸ್ಟೆನ್ಸಿ ಫೀಡ್ನ ಎವ್ರಿ ಡೇ ನೀವು ಕಟ್ ಮಾಡ್ಕೊಂಡು ಬಂದು ಆ್ಯನಿಮಲ್ಲಿಗೆ ಫೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮ ಎಕ್ಸ್ಟರ್ನಲ್ ಕಂಡೀಷನ್ ಸಪೋರ್ಟ್ ಮಾಡಲ್ಲ. ಈಗ ಒಂದು ಟೈಮಲ್ಲಿ ಮಳೆಗಾಲ ಇರುತ್ತೆ, ಒಂದು ಸರಿ ಡ್ರಾಟ್ ಇರುತ್ತೆ, ಒಂದು ಸರಿ ಸಮ್ಮರ್ ಇರುತ್ತೆ, ವಿಂಟರ್ ಇರುತ್ತೆ, ಆಮೇಲೆ ಸೋಯಿಂಗ್ ಸೀಸನ್ಗಳು ಬೇರೆ. ಹಾಗಾಗಿ ಈ ಗ್ಲೋಬಲಿ ಆಕ್ಸೆಪ್ಟೆಡ್ ಮತ್ತು ಪ್ರೂವನ್ ಸ್ಟ್ಯಾಂಡರ್ಡ್ ಏನಿದೆ ಅಂದರೆ ಸೈಲೇಜ್ ಮಾಡೋದು. ಈ 70-90 ಡೇಸ್ ರೇಂಜಲ್ಲಿ ಏನು ಈ ಹಾಲು ತುಂಬೋದು ಅಂತ ಹೇಳ್ತೀವಿ ಇದರಲ್ಲಿ ಜೋಳದ ಮ್ಯಾತಲ್ಲಿ, ಆ ಟೈಮಲ್ಲಿ ನಾವು ಒಂದೇ ಸರಿ ಒಂದು 100-200-300 ಏಕರ್ಸ್ನ ಹಾರ್ವೆಸ್ಟ್ ಮಾಡ್ತೀವಿ. ಒಂದೇ ಸರಿ ಅಂದರೆ ವಿತಿನ್ 15-20 ಡೇಸ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಬಂದು ನಮ್ಮ ಹತ್ರ ಹೈ ಸ್ಪೀಡ್ ಹೈ ಎಂಡ್ ಇಂಪೋರ್ಟೆಡ್ ಶಾಫ್ ಕಟ್ಟರ್ಸ್ ಇದ್ದಾವೆ, 4H ಹಾರ್ವೆಸ್ಟರ್ಸು. ಅದರಲ್ಲಿ ಒಂದು ಹತ್ರ 1 ಗಂಟೆಗೆ ಒಂದು 25 ಟನ್ಸ್ವರೆಗೂ ಕ್ರಷಿಂಗ್ ಮಾಡ್ಬೋದು ಅದನ್ನ. ಅಂದರೆ ಶಾಫ್ ಅಂದರೆ ನಾವೇನು ಕಟ್ ಪೀಸ್ ಇರುತ್ತಲ್ಲ, ಒಂದು ಇದನ್ನು ಕಟ್ ಮಾಡಿದಾಗ ಅದನ್ನು ಶಾಫ್ ಅಂತೀವಿ. ಸೊ ಶಾಫ್ ಕಟ್ಟರಲ್ಲಿ ನಾವು ಅದನ್ನು ಕಟ್ ಮಾಡಿ ಅದನ್ನು ಸೈಲೇಜ್ ಅಂತ ಮಾಡ್ತೀವಿ. ಹೆಂಗೆ ಸೈಲೇಜ್ ಹೆಂಗೆ ಅಂದರೆ, ನಾವು ತೊಗೊಂಡೋಗೋದನ್ನು ಒಂದು ಬಂಕರ್ಸ್ ಇದ್ದಾವೆ, ವರ್ಟಿಕಲ್ ಬಂಕರ್ಸು ಅಬೋವ್ ದ ಸರ್ಫೇಸು. ಒಂದೊಂದು ಬಂಕರಲ್ಲಿ 450 ಟನ್ ಸ್ಟೋರ್ ಮಾಡೋ ಅಂಥ ಕೆಪಾಸಿಟಿ ಇರೋವಂಥದ್ದು. ಪ್ರತಿ ಒಂದು ಬಂಕರ್ಗೆ ನಮ್ಮ ಟೀಮ್ ಹೋಗಿ ಅದನ್ನು ಲೇ ಮಾಡ್ತಾ ಹೋಗಿ ಅದ್ರ ಮೇಲೆ ಹೆವಿ ಎಕ್ವಿಪ್ಮೆಂಟು, ಟ್ರ್ಯಾಕ್ಟರ್ ಇರ್ಬೋದು, ಎಕ್ಸ್ಕವೇಟರ್ ಇರ್ಬೋದು, ರೋಲರ್ಗಳಿರ್ಬೋದು, ಓಡಿಸಿ ಒಂದು ಲೆವೆಲ್ ಬಂದಮೇಲೆ, ಅಂದರೆ ಅಷ್ಟು ಕಾಂಪ್ಯಾಕ್ಟ್ ಮಾಡ್ತೀವಿ. ಅದನ್ನ ಕಾಂಪ್ಯಾಕ್ಟ್ ಮಾಡಿ ಅದರಲ್ಲಿರೋ ಏರ್ ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡಿ ಕಂಪ್ರೆಸ್ ಮಾಡಿ ಮೇಲ್ಗೆ ಪಾಲಿಥಿನ್ ಶೀಟ್ ಹಾಕಿ ಲೋಡ್ ಹಾಕಿ 50 ಡೇಸ್ ಹಾಗೆ ಬಿಡ್ತೀವಿ. ಇದಕ್ಕೇನು ನಾವು ಬೆಲ್ಲ ಆಗಲಿ, ಉಪ್ಪಾಗಲಿ, ಯೂರಿಯಾ ಸುಮಾರು ಹೇಳ್ತಾರೆ, ಅದು ಯಾವುದನ್ನು ಹಾಕೋದಿಲ್ಲ. ಜಸ್ಟ್ ಮೇಜ್ ವಿತ್ ಕಾಬು ಫ್ರೂಟ್ ಎಲ್ಲ ಸೇರಿ ಹಾಕಿಬಿಟ್ಟು ಕಾಂಪ್ಯಾಕ್ಟ್ ಮಾಡಿ ಇಡ್ತೀವಿ. ಇಟ್ಟ ತಕ್ಷಣ ಏನಾಗುತ್ತೆ, ಫರ್ಮೆಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಫರ್ಮೆಂಟ್ ಆಗಿ 50 ಡೇಸ್ ಆದಮೇಲೆ ಒಂದು ಬ್ಯೂಟಿಫುಲ್ ಗೋಲ್ಡನ್ ಯೆಲ್ಲೋ ಕಲರ್ ಆಗಿ ಒಂದು ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಒಂದು ಕಾಂಪೊನೆಂಟ್ಗೆ ಕನ್ವರ್ಟ್ ಆಗುತ್ತೆ ಅದು. ಸೊ ಅದನ್ನೇ ಸೈಲೇಜ್ ಅಂತ ಹೇಳೋದು. ಸೊ ಈ ಸೈಲೇಜ್ದು ಬ್ಯೂಟಿ ಏನಂದರೆ, ನೀವು ಒಂದು ಸರಿ 50 ಡೇಸ್ ಆದಮೇಲೆ ಇರೋ ಸೈಲೇಜ್ನ ನೀವು 2 ಇಯರ್ಸ್ವರೆಗೂ ಇಟ್ಕೊಳ್ಬೋದು. ಆ್ಯಂಡ್ ಏನು ನೀವು ಹಾರ್ವೆಸ್ಟ್ ಮಾಡಿದಾಗ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಇತ್ತಲ್ಲ, ಅದನ್ನು 2 ಇಯರ್ಸ್ವರೆಗೂ ಕನ್ಸಿಸ್ಟೆಂಟಾಗಿ ಅಷ್ಟೇ ಇರುತ್ತೆ. ಸೊ ನಂದು ಔಟ್ಪುಟ್ ಆಫ್ ದ ಮಿಲ್ಕ್ ಏನಿರುತ್ತಲ್ಲ, ನಾನು ಯಾವಾಗ ಈ ಬಂಕರ್ದು ಸೈಲೇಜ್ ಫೀಡ್ ಮಾಡ್ತೀನಿ, ಅದು ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಅದೇ ಕ್ವಾಲಿಟಿ ಆಫ್ ಮಿಲ್ಕ್ ನನಗೆ ಹೊರಗೆ ಬರ್ತಾ ಇರುತ್ತೆ. ಅಂದರೆ ದಿಸ್ ಇಸ್ ಆ್ಯಸ್ ಗುಡ್ ಆ್ಯಸ್ ಗ್ರೀನ್ ಫಾಡರ್. ಇದನ್ನು ಗ್ರೀನ್ ಫಾಡರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸುಮಾರು ಕಡೆ. ಏಕೆಂದರೆ ಇದನ್ನೇನು ನಾವು ಡ್ರೈ ಮಾಡಿ ಅಥವಾ ಅದ್ರದ್ದು ನ್ಯೂಟ್ರಿಷನ್ ಎಲ್ಲ ಕಳೆದು ಇದು ಮಾಡದೆ ಏನು ಮಾಡಿರೋಂಥದ್ದಲ್ಲ.
ಸೈಲೇಜ್ ಇಸ್ ನಥಿಂಗ್ ಬಟ್ ಅಗೇನ್ ರಸ್ಮೇವು ಅಥವಾ ಗ್ರೀನ್ ಫಾಡರ್ ಅಂತಲೇ ಒಂದು ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಇದ್ರದ್ದು ಅಬ್ಸಾರ್ಪ್ಷನ್ ರೇಷಿಯೋ 2.5 times ಮೋರ್ ದ್ಯಾನ್ ರೆಗ್ಯುಲರ್ ಗ್ರೀನ್ ಫಾಡರ್. ಅಕಸ್ಮಾತ್ ಇವತ್ತು ನಾನು ಕಟ್ ಮಾಡ್ತಾ ಇದ್ದೀನಿ, ಶಾಫ್ ಕಟ್ರಲ್ಲಿ ಕಟ್ ಮಾಡಿ ನಾನು 2.5 kg ಅದನ್ನು ಕೊಡೋದು ಒಂದೇ ಹಸುಗೆ, ಅಥವಾ 50 days ಆದಮೇಲೆ ಫರ್ಮೆಂಟ್ ಆಗಿ ಸೈಲೇಜ್ ಆಗುತ್ತಲ್ಲ ಅದನ್ನು 1 kg ಕೊಡೋದು ಒಂದೇ. ಅಂದರೆ ಅದಾಗಲೇ ಎನ್ಸೈಮ್ಸ್ ಎಲ್ಲ ಅರ್ಧ ಬ್ರೇಕ್ ಡೌನ್ ಆಗಿ ಸೆಲ್ಯುಲೋಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಬಾಡಿಲಿ ಆ್ಯನಿಮಲ್ ತಿಂದ ತಕ್ಷಣ ಅಬ್ಸರ್ವ್ ಆಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಅಡ್ವಾಂಟೇಜಸ್ ತುಂಬ ಇದೆ ಇದರಲ್ಲಿ. ಆಮೇಲೆ ಆ್ಯನಿಮಲ್ಸ್ ತುಂಬ ಇಷ್ಟಪಟ್ಟು ಅದನ್ನು ತಿಂತವೆ. ಡೈಜೆಷನ್ ಚೆನ್ನಾಗಿರುತ್ತೆ. ನಮ್ಮದು ಕೊನೆಗೆ ಡಂಗ್ ಸ್ಕೋರ್ ಅಂತ ನೋಡ್ತೀವಿ. ಡಂಗ್ ಸ್ಕೋರಿಂದ ಹಿಡಿದು ಪ್ರತಿ ಒಂದು ಆಸ್ಪೆಕ್ಟಲ್ಲೂ ನಾವು ಒಂದು ಸರಿ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿ ತಂದು ನಿಮ್ಮದು ಬಂಕರ್ಗೆ ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಫೀಟದು ಆ್ಯನಿಮಲ್ಸ್. ಈ ರೀತಿ ನಾವು ಇದನ್ನು ಮ್ಯಾನೇಜ್ ಮಾಡ್ತೀವಿ. ಸೊ ಸೈಲೇಜ್ ಇಸ್ ದ ಮೇನ್ ಕಾಂಪೊನೆಂಟ್ ನಾನು ಹೇಳ್ದಂಗೆ. ನೆಕ್ಸ್ಟು ಕಾನ್ಸಂಟ್ರೇಟ್ಸ್ ಅಂತ ಬರುತ್ತೆ. ಕಾನ್ಸಂಟ್ರೇಟ್ಸ್ ಏನಂದರೆ ಅದರಲ್ಲಿ ಅಗೇನ್ ಮೇಜರ್ಲಿ ಜೋಳನೇ ಹೈಯೆಸ್ಟಾಗಿ ನಾವು ಇದು ಮಾಡೋ ಅಂಥದ್ದು, ಅಂದರೆ ಜೋಳದ ಕಾಳು. ಅದನ್ನು ನಮ್ಮಲ್ಲಿ ಫೀಡ್ ಮಿಲ್ ಇದೆ, ನಾವೇನು ಮಾಡ್ತೀವಿ ಕ್ರಷ್ ಮಾಡ್ತೀವಿ. ಕ್ರಷ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ. ಈಗ ಏನನ್ನು ನಾವು ಚೇಸ್ ಮಾಡ್ತಾ ಇರ್ತೀವಿ, ಒಂದು ನಮ್ಮ ಕಾನ್ಸಂಟ್ರೇಟ್ಸಲ್ಲಿ ಹೈ ಪ್ರೋಟೀನ್ ಇರಬೇಕು, ಹೈ ಫೈಬರ್ ಇರಬೇಕು, ಅಂದರೆ ಕ್ರೂಡ್ ಫೈಬರು, ಆಮೇಲೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇರಬೇಕು, ಜೊತೆಗೆ ಬೇರೆ ಬೇರೆ ಮಿನರಲ್ಸ್ ಬೇಕು ಅದಕ್ಕೆ. ಸೊ ಏನು ಮಾಡ್ತೀವಿ, ಮಾರ್ಕೆಟಲ್ಲಿ ಯಾವುದಿದೆಯಪ್ಪ ಇವತ್ತು ನಮಗೆ ಫ್ಯಾಟ್ ಜಾಸ್ತಿ ಬೇಕಾ, ಓಕೆ ನಾವು ಕಾಟನ್ ಸೀಡ್ ಕೇಕ್ ತಗೊಳ್ಳೋಣ, ಅದರಲ್ಲಿ ಎಷ್ಟು ಫ್ಯಾಟ್ ಇದೆ ಎಷ್ಟು ಫೈಬರ್ ಇದೆ ನೋಡ್ತೀವಿ. ಹೈ ಪ್ರೋಟೀನ್ ಬೇಕಾ, ಸೋಯಾ ಸೀಡ್, ಡಿಆಯಿಲ್ಡ್ ಸೋಯಾ ಸೀಡ್ ಕೇಕ್, ಸೋಯಾ ಕೇಕ್ ಅದನ್ನು ತಗೊತೀವಿ, ಎಷ್ಟೆಷ್ಟು ಪ್ರೋಟೀನ್ ಇದೆ. ಸೊ ನಮ್ಮ ಲ್ಯಾಬಲ್ಲಿ ನಾವೇನು ನೋಡ್ತೀವಿ ಅಂದರೆ ಓಕೆ ಯಾವ್ಯಾವುದು ಮಾರ್ಕೆಟಲ್ಲಿ ಇಂತಿಂಥ ಫೀಸಿಬಲ್ ಪ್ರಾಡಕ್ಟ್ ಇದೆ ಅದನ್ನು ತೊಗೊಂಬಿಟ್ಟು ಹೈ ಎನರ್ಜಿ, ಹೈ ಪ್ರೋಟೀನ್, ಹೈ ಫೈಬರ್ ಇರೋಂಥ ಮೀಲ್ನ ಅದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಮಿಲ್ಲಲ್ಲಿ ಅಲಾಂಗ್ ವಿತ್ ಗ್ರೈನ್ ಹೇಳಿದ್ವಲ್ಲ ಇದ್ರದ್ದು ಮೇಸ್ ಗ್ರೈನ್ ಅದನ್ನೆಲ್ಲ ಹಾಕಿ ಕ್ರಷ್ ಮಾಡಿ ಒಂದು ಫಾರ್ಮುಲೇಟ್ ಮಾಡಿ ಇಟ್ಕೊತೀವಿ. ಜೊತೆಗೆ ನಮ್ಮ ಕಾಮನ್ ಸಾಲ್ಟ್ ಇರುತ್ತೆ, ಕೆಲವು ಮಿನರಲ್ಸ್ ಇರುತ್ತೆ. ಯಾಕೆಂದರೆ ಒಂದು ಆ್ಯನಿಮಲ್ಲಿಗೆ ಬೇರೆ ಬೇರೆ ಮಿನರಲ್ಸ್ ಬೇಕಾಗುತ್ತೆ, ಜಿಂಕು, ಬೋರಾನು, ಮೆಗ್ನೀಷಿಯಮ್ ಈ ಥರದ್ದೆಲ್ಲ ಬೇಕಾಗುತ್ತೆ. ಅಂಥವನ್ನ ಎಕ್ಸ್ಟರ್ನಲ್ಲಿ ಹಾಕ್ತೀವಿ. ಹಾಕಿ ನಮ್ಮದೇ ಆದಂಥ ಫೀಡ್ನ ಪ್ರಿಪೇರ್ ಮಾಡ್ತೀವಿ. ಅದು ಯಾವ ಕ್ವಾಲಿಟಿ ಇರುತ್ತೆ ಅಂದರೆ ಜನರಲಿ ನೀವು ಮಾರ್ಕೆಟ್ಗೆ ಹೋದರೆ ಒಂದು ಮೇಝೋ ಅಥವಾ ಯಾವುದೇ ತಗೊಳ್ಳಿ, ಅಕ್ಕಿ, ಗೋಧಿ, ರಾಗಿ ತಗೊಂಡ್ರೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಫೈನಲಿ ಆ್ಯನಿಮಲ್ ಗ್ರೇಡ್ ಅಂತ ಒಂದು ಹಾಕ್ಬಿಡ್ತಾರೆ. ಸೊ ನಮ್ಮಲ್ಲಿ ಆ ಥರ ಇಲ್ಲ. ನೀವು ಎಲ್ಲ ಟಾಪ್ ಕ್ಲಾಸ್ ಗ್ರೇಡ್ ಆ್ಯನಿಮಲ್ದು ಏನು ನಮ್ಮ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನೇ ಹಾಕಿ ಪ್ರಿಪೇರ್ ಮಾಡ್ಕೊತೀವಿ. ಸೊ ಇಷ್ಟೆಲ್ಲ ಆಯಿತು. ಸೊ ನಮಗೆ ಕಾನ್ಸಂಟ್ರೇಟ್ಸ್ ಇದೆ ಒಂದು ಕಡೆ ಸೈಲೇಜ್ ಇದೆ. ಇವು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಇಟ್ ಬಿಕಮ್ಸ್ TMR. TMR ಅಂದರೆ ಟೋಟಲ್ ಮಿಕ್ಸ್ ರೇಷನ್ ಅಂತ. ಟೋಟಲ್ ಮಿಕ್ಸ್ ರೇಷನ್ನ ಯಾರು ಡಿಸೈಡ್ ಮಾಡ್ತಾರೆ? ನಮ್ಮ ಫಾರ್ಮ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ನಮ್ಮ ಡಾಕ್ಟರ್ ಇದ್ದಾರಲ್ಲ ಅವರೇ ಫಾರ್ಮ್ ಮ್ಯಾನೇಜರ್. ಅವ್ರೇನು ಹೇಳ್ತಾರೆ ಅಂದರೆ ಓಕೆ ನಾವು ಈಗ ಗ್ರೂಪಲ್ಲಿ ಆ್ಯನಿಮಲ್ನ ಸೆಗ್ರಿಗೇಟ್ ಮಾಡಿರ್ತೀವಿ ನಮ್ಮ ಬಾನಲ್ಲೂ ಶೆಡ್ಡಲ್ಲಿ, ಎಲ್ಲನೂ ಒಟ್ಟಿಗೆ ಬಿಡಲ್ಲ. 40 ದಿನ ಆಗಿರೋಂಥ ಕರು ಒಂದು ಕ್ರೇಡ್ಲಲ್ಲಿರುತ್ತೆ, ತೊಟ್ಲಲ್ಲಿರುತ್ತೆ. ಅಲ್ಲಿಂದ ನೆಕ್ಸ್ಟ್ 6 months ಆಗೋವರೆಗೂ ಒಂದರಲ್ಲಿರುತ್ತೆ. 6 monthsಯಿಂದ 9 months ಆಗೋವರೆಗೂ ಒಂದು ಕಡೆ ಹೋಗುತ್ತೆ. ಹೀಫರ್ಸು ಅಂದರೆ ಪಡ್ಡೆಗಳು 15 monthsವರೆಗೂ ಒಂದು ಕಡೆಗೆ ಹೋಗ್ತವೆ. ಪ್ರೆಗ್ನೆಂಟ್ ಆ್ಯನಿಮಲ್ ಆದಮೇಲೆ ಪ್ರೆಗ್ನೆಂಟ್ ಆ್ಯನಿಮಲ್ಸ್ ಒಂದು ಶೆಡ್ಡಿಗೆ ಹೋಗುತ್ತೆ. ಅಲ್ಲಿಂದ ಪ್ರೆಗ್ನೆಂಟ್ ಆ್ಯನಿಮಲ್ಸ್ ಬಂದು ಮತ್ತು ಡೆಲಿವರಿ ಆದಮೇಲೆ ಮಿಲ್ಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಮಿಲ್ಕಿಂಗಲ್ಲಿ ಅಗೇನ್ ಹೈ ಇಲ್ಡರ್, ಲೋ ಇಲ್ಡರ್, ಮಿಡ್ ಇಲ್ಡರ್ ಆಗುತ್ತೆ, ಮತ್ತು ಡ್ರೈ ಆಗುತ್ತೆ ಆ್ಯನಿಮಲ್. ಸೊ ಈ ಥರ ಪ್ರತಿ ಒಂದು ಗ್ರೂಪ್ಗೂ ಬೇರೆ ಬೇರೆ ಆದಂಥ ನ್ಯೂಟ್ರಿಷನ್ ಡಿಮ್ಯಾಂಡ್ ಇರುತ್ತೆ. ಎಲ್ಲರಿಗೂ ನಾವು ಒಂದೇ ಥರ ಫೀಡ್ ಕೊಡೋಕ್ಕಾಗಲ್ಲ. ಆ ರೀತಿ ಏನು ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ನಾವು ಇಲ್ಲಿ ಫೀಡಿಂಗ್ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಫಾರ್ಮ್ ಮ್ಯಾನೇಜರ್ ಹೇಳ್ತಾನೆ ಟ್ರ್ಯಾಕ್ಟರ್ ಡ್ರೈವರ್ಗೆ, ಓಕೆ ಈಗ ಈ ಗ್ರೂಪಿಗೆ ಇದು ಬೇಕು, ಒಂದು ಚೀಟಿಲಿ ಬರೆದು ಕಳಿಸ್ತಾನೆ, ಇಷ್ಟು ಸೈಲೇಜ್, ಇಷ್ಟು ಕಾನ್ಸಂಟ್ರೇಟ್ಸ್, ಇಷ್ಟು ವಾಟರು, ಇಷ್ಟು ಮಿನರಲ್ಸ್ ನೀನು ಹಾಕಮ್ಮ ಅಂತ. ಅವ್ನು ಹೋಗಿ ಎಲ್ಲ ಹಾಕೊಂಬರ್ತಾನೆ. ಇದನ್ನೆಲ್ಲ ಡಿಸ್ಪಸ್ ಮಾಡೋದಕ್ಕೆ ಒಂದು TMR ವ್ಯಾಗನ್ ಅಂತ ಇರುತ್ತೆ. ಆ ವ್ಯಾಗನ್ ಏನು ಮಾಡುತ್ತೆ, ಹೋಮೋಜಿನಿಯಸ್ ಆಗಿ ಎಲ್ಲನೂ ಮಿಕ್ಸ್ ಮಾಡಿ ಏನಾದರೂ ಮತ್ತೆ ಗಂಟುಗಳಿದ್ರೆ ಅದೆಲ್ಲನೂ ಕಟ್ ಮಾಡ್ಕೊಂಡು ಅದೊಂದು ಸ್ಪೆಷಲೈಸ್ಡ್ ವ್ಯಾಗನ್ನು ಬಂದು ಈವನ್ನಾಗಿ ಆ ಬ್ಯಾಚ್ ಆ್ಯನಿಮಲ್ಗೆ ಸ್ಪ್ರೆಡ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಬ್ಯಾಚಿಗೆ ಹೋಗ್ತಾನೆ, ಅದಕ್ಕೆ ಬೇಕಾದಂಥ ಫುಡ್ನ ಪ್ರಿಪೇರ್ ಆಗಿರೋದನ್ನು ಹಾಕೊಂಡು ಬರ್ತಾನೆ. ಎಲ್ಲ ತುಂಬ ಕ್ವಿಕ್, ಎಲ್ಲ 10 minutesಲ್ಲಿ ಮುಗ್ದೋಗ್ಬಿಡುತ್ತೆ ವ್ಯವಹಾರ. ನಾವು ಆದಷ್ಟು ಜಾಸ್ತಿ ಆ್ಯನಿಮಲ್ ಇರೋ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾಕೆಂದರೆ ಅವು ಡಿಸ್ಟರ್ಬ್ ಆಗಬಾರ್ದು, ಪ್ಲೆಸೆಂಟಾಗಿರ್ಬೇಕು. ನೀವು ಅಲ್ಲಿ ಹೋಗಿ ನೋಡಿದ್ರೆ ಮಿಲ್ಕಿಂಗ್ ಟೈಮ್ ಬಿಟ್ಟರೆ ಯಾವಾಗಲೂ ನಿಮಗೆ ಅಲ್ಲಿ ಹ್ಯೂಮನ್ಸ್ನ ನೀವು ನೋಡೋಕ್ಕೆ ಕಾಣೋದೇ ಇಲ್ಲ. ನಾವು ಶೆಡ್ ಡಿಸೈನ್ ಮಾಡೋಗ್ಲೂ ಅಷ್ಟೇ, ಆ್ಯನಿಮಲ್ ಟ್ರಾಫಿಕ್ಗೆ ಬೇರೆ ಪಾತು, ನಮ್ಮ ಹ್ಯೂಮನ್ ಟ್ರಾಫಿಕ್ಗೆ ಬೇರೆ ಪಾತಿ. ಅಲ್ಲಿ ಕ್ರಿಸ್ ಕ್ರಾಸ್ ಆಗೋದೇ ಇಲ್ಲ. ವೆರಿ ರೇರ್ ಕೇಸಸಲ್ಲಿ ಕ್ರಿಸ್ ಕ್ರಾಸ್ ಆಗ್ತೀವಿ. ಅದರ್ವೈಸ್ ಅವನ್ನ ಡಿಸ್ಟರ್ಬ್ ಮಾಡ್ದಂಗೆ ಆ್ಯನಿಮಲ್ನ ಫೀಡ್ ಮಾಡಿ ಅದಕ್ಕೆ ಮತ್ತೆ ರೆಸ್ಟ್ ತಗೊಳ್ಳೋಕ್ಕೆ ಬಿಟ್ಬಿಡ್ತೀವಿ ನಾವು.
ಹೀಗೆ ಸ್ವತಂತ್ರವಾಗಿ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು, ಅವುಗಳ ಅಗತ್ಯ ಏನಿದೆಯೋ ಅದನ್ನು ಅರಿತು ಅವಕ್ಕೆ ನಾವು ಬೇಕಾದಂತಹ ಮೇವನ್ನು ನೀಡ್ತಕ್ಕಂಥದ್ದು, ಇದನ್ನು ಮಾಡಿದಾಗ ಒಳ್ಳೆ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತಮ್ಮ ಒಂದು ಅಭಿಪ್ರಾಯ ಮತ್ತು ಅನುಭವ. ಈ ಹಸು ಸಾಕಾಣಿಕೆ ಎಷ್ಟರ ಮಟ್ಟಿಗೆ ತಮಗೆ ತೃಪ್ತಿಯನ್ನು ನೀಡಿದೆ? ಅಲ್ಲ, ಇದು ಕರೆಕ್ಟ್ ಕ್ವಶನ್. ಯಾಕೆಂದರೆ ನೀವು ಎಷ್ಟು ಲಾಭ ಅನ್ನೋದಕ್ಕಿಂತ ಎಷ್ಟು ತೃಪ್ತಿ ಅಂತ ನೀವು ಕೇಳಿದ್ರೆ, ತೃಪ್ತಿ ಅನ್ನೋದು ಅಗೇನ್ ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ಇದು ಲಾಂಗ್ ರನ್ನಲ್ಲಿ ನೀವು ಪ್ರಾಫಿಟ್ನ ನೋಡ್ಬೋದು. ಯಾಕೆಂದರೆ ಇದೊಂಥರ ಸ್ಕೂಲ್ ಥರ. ನಾನು ಇವತ್ತು ಹಾಕಿ ಈ ವರ್ಷ 2 ವರ್ಷದಲ್ಲಿ ನಾನು ಪ್ರಾಫಿಟ್ ನೋಡ್ತೀನಿ ಅಂದರೆ ಅದು ಕಷ್ಟ. ಯಾಕೆಂದರೆ ನಾವು ಎಷ್ಟು ಆ್ಯನಿಮಲ್ಸ್ ತಂದಿರ್ತೀವಿ, ಎವ್ರಿ ಇಯರು ನಮಗೆ ಈಕ್ವಲೆಂಟ್ ಆ್ಯನಿಮಲ್ಸು, ಹೊಸ ಆ್ಯನಿಮಲ್ಸ್ ಸಿಗ್ತಾ ಇರ್ತವೆ. ಅದನ್ನ ಸಾಕಿ ಒಂದು 24 ಮಂತ್ಸ್ ಅವು ಅದೆಲ್ಲ ಪ್ರೆಗ್ನೆಂಟ್ ಆಗಿ ಮಾರುವಾಗ ಅವಾಗ ನಾವು ದುಡ್ಡನ್ನ ನೋಡೋ ಅಂಥದ್ದು. ಪ್ಲಸ್ ನಾವು ತಂದಿರೋ ಆ್ಯನಿಮಲ್ಸನ್ನು ಇಮಿಡಿಯೇಟಾಗಿ ಏನು ಬೆಟರ್ ಕ್ವಾಲಿಟಿ ಆ್ಯನಿಮಲ್ಸ್ ಏನಿರಲ್ಲ, ನಾವು ಅದನ್ನ ಜೆನೆಟಿಕಲಿ ಇಂಪ್ರೂವ್ ಮಾಡ್ಕೊತೀವಿ. ಕೆಲವು ಬ್ರೀಡಿಂಗ್ ಟೆಕ್ನಿಕ್ಸ್ ಇದೆ, ಅದ್ರ ಪ್ರಕಾರ ನಾವು ಆ್ಯನಿಮಲ್ನ ಇಂಪ್ರೂವ್ ಮಾಡಿ ಪೆಡಿಗ್ರಿನ ಇಂಪ್ರೂವ್ ಮಾಡ್ಕೊತೀವಿ. ಒಂದು ಸರಿ ನೀವು ಪೆಡಿಗ್ರಿನ ಇಂಪ್ರೂವ್ ಮಾಡ್ಕೊಂಡ್ಮೇಲೆ ಆಮೇಲೆ ಮಿಲ್ಕ್ ಪ್ರೊಡಕ್ಷನಲ್ಲೂ ದುಡ್ಡು ನೋಡ್ತೀರಿ, ಆಮೇಲೆ ಆ್ಯನಿಮಲ್ನ ನೀವು ಮಾರ್ತಿರಲ್ಲ, ಹೀಫರ್ಸ್ ಅಥವಾ ಪ್ರೆಗ್ನೆಂಟ್ ಆ್ಯನಿಮಲ್ಸ್ನ ನೀವು ಮಾರುವಾಗ ಆಗಲೂ ಕ್ವಾಲಿಟಿ ಆ್ಯನಿಮಲ್ಸ್ನ ನೀವು ಮಾರ್ತೀರ, ಆವಾಗ ನಿಮ್ಗೆ ಆ್ಯಕ್ಚುಲಿ ದುಡ್ಡು. ಸೊ ಓವರಾಲ್ ನೀವು ಪ್ಯಾಷನ್ ಇಟ್ಕೊಂಡು ಡಿಮೋಟಿವೇಟ್ ಆಗ್ದಾನೆ ಇದನ್ನು ಒಂದು ಇಂಡಸ್ಟ್ರಿ ಅಂತ ನೋಡೋದಕ್ಕಿಂತ ಒಂದು ಅಲೈಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ, ಅಂದರೆ ಇಟ್ಸ್ ಎನ್ ಎಕ್ಸ್ಪೆನ್ಸಿವ್ ಆ್ಯಕ್ಟಿವಿಟಿ. ನಾನು ಸುಮ್ಮನೆ ಇಲ್ಲ ನೀವು ಏನೋ ದುಡ್ಡು ನೋಡದೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ದುಡ್ಡಂತೂ ಡೆಫಿನೆಟ್ಲಿ ನೋಡ್ಬೋದು, ಬಟ್ ಸ್ವಲ್ಪ ಪೇಷನ್ಸ್ ಬೇಕು, ಪ್ಯಾಷನ್ ಬೇಕು. ಇಷ್ಟಿದ್ರೆ ನೀವು ಆರಾಮಾಗಿ ಏನು ಮಾಡಿ. ಇದೆಲ್ಲದರ ನಂತರ ಏನು ಹಾಲು ಉತ್ಪಾದನೆ ಆಗ್ತಾ ಇದೆಯೋ ಅದನ್ನು ಸಂಸ್ಕರಣೆಯನ್ನು ಮಾಡಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲೂ ಕೂಡ ಕೆಲಸಗಳು ಆಗ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ಕೂಡ ತಾವು ಮಾಡ್ಕೊಂಡಿದ್ದೀರಿ. ಇದರ ಮೂಲ ಉದ್ದೇಶ ಇಷ್ಟೇ, ಶುದ್ಧವಾದಂಥ ಹಾಲನ್ನು ನೀಡಬೇಕು ಅನ್ನುವಂಥದ್ದು ನಿಮ್ಮ ಆಶಯ. ಇದಕ್ಕೆ ಪೂರಕವಾಗಿ ಏನೇನು ಕೆಲಸಗಳು ನಡೀತಾ ಇದ್ದಾವೆ, ಯಾವ ಗುಣಮಟ್ಟದ ಹಾಲನ್ನು ನೀಡಬೇಕು ಅಂತ ಹೇಳಿ ತಾವು ಬಯಸಿದ್ದೀರಿ? ಒಂದೇನಾಗುತ್ತೆ, ಇದನ್ನೆಲ್ಲ ಗವರ್ನ್ ಮಾಡೋ ಅಂಥದ್ದೊಂದು ಬಾಡಿ ಇದೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, FSSAI. FSSAI ಏನು ಹೇಳುತ್ತೆ ಅಂದರೆ, ಇಂಡಿಯಾ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್. ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತದು. ಬಟ್ ಮೀನ್ ಟೈಮ್ 70% ಆಫ್ ದ ಮಿಲ್ಕ್ ಇಂಡಿಯಾಲಿ ಏನು ನಾವು ಪ್ರೊಡ್ಯೂಸ್ ಆಗುತ್ತೆ ಅಥವಾ ಕನ್ಸ್ಯೂಮ್ ಮಾಡ್ತೀವಲ್ವಾ, 70% ಇಸ್ ಅನ್ಫಿಟ್ ಟು ಡ್ರಿಂಕ್. ಬರೀ ಅಡಲ್ಟ್ರೇಟೆಡ್ ಅಲ್ಲ, ಇಟ್ ಇಸ್ ಅನ್ಫಿಟ್ ಟು ಡ್ರಿಂಕ್. ಇದು ಏನಕ್ಕೆ? ನಾವು ಒಂದು ಸರಿ ಕೂತು ಯೋಚನೆ ಮಾಡಬೇಕಾಗತ್ತೆ. ವಾಪಸ್ ಡ್ರಾಯಿಂಗ್ ಬೋರ್ಡಿಗೆ ಹೋಗಿ ನಾವು 108 ಕತೆಗಳನ್ನ ಪಾಪ ಆ್ಯನಿಮಲ್ ಮೇಲೆ ನಾವು ಹೇರ್ತಾ ಇದ್ದೀವಿ. ಏನು ಹೇಳ್ತೀವಿ? ಓ ಇಲ್ಲ, ನಮಗೆ ದೇಸಿ ಆ್ಯನಿಮಲ್ ಬೇಕು, ಅದು ಬೇಕು, ಅದನ್ನು ಹಂಗೆ ಸಾಕಬೇಕು. ಇವೆಲ್ಲ ಓಕೆ ಟು ಒನ್ ಪಾಯಿಂಟ್, ಅದು ಕರೆಕ್ಟ್. ಬಟ್ ಮಿಲ್ಕ್ ಹಾಳಾಗ್ತಾ ಇದೆ 70% ಅನ್ನೋದು ನೀವು ಬ್ರೀಡ್ ಆಗಲಿ ಇದರಿಂದಾಗಲಿ ಅಲ್ಲ. ಇದು ಹಾಳಾಗ್ತಾ ಇರೋದು ಯಾಕೆ ಅಂದರೆ ನಾವು ಫಾಲೋ ಮಾಡ್ತಿರೋ ಪ್ರಾಕ್ಟೀಸಸ್ಸಿಂದ. ಒಂದು ಕ್ವಾಲಿಟಿ ಆಫ್ ಆ್ಯನಿಮಲ್ ಕೀಪಿಂಗ್ ಇರ್ಬೋದು, ಅಥವಾ ಮಿಲ್ಕಿಂಗ್ ಕ್ವಾಲಿಟಿ ಇರ್ಬೋದು, ಅಥವಾ ಫೀಡ್ ಕ್ವಾಲಿಟಿ ಇರ್ಬೋದು, ಅಥವಾ ಅದನ್ನು ಮಿಲ್ಕಿಂಗ್ ಆದಮೇಲೆ ಪ್ರೋಸೆಸಿಂಗ್ ಕ್ವಾಲಿಟಿ ಆಗಿರ್ಬೋದು. ಫೈನಲಿ ಎಂಡ್ ಕಸ್ಟಮರ್ಗೂ ತಲುಪಬೇಕು. ನೋ ಡೌಟ್ ಮಿಲ್ಕ್ ಇಸ್ ದ ಮೋಸ್ಟ್ ಪೆರಿಷೇಬಲ್ ಪ್ರಾಡಕ್ಟ್. ನೀವು ಯಾವುದಕ್ಕೆ ತಗೊಂಡ್ರೂ, ಯಾವುದೇ ತರಕಾರಿನ ಅಟ್ಲೀಸ್ಟ್ ಒಂದು 4-5 ದಿನನಾದ್ರೂ ಹೊರಗಡೆಗೆ ಇಡ್ಬೋದು, ಹಣ್ಣನ್ನಾದರೂ ಇಡ್ಬೋದು. ಇದು ಹಾಗಾಗಲ್ಲ, ಕೆಲವು ಗಂಟೆಗಳಷ್ಟೇ. ಇದಕ್ಕೆ ಒಂದು ಚೂರು ಕಂಟ್ಯಾಮಿನೇಷನ್ ಆದ್ರೂ ಬರೀ ಅದು ಹಾಳಾಗೋದಲ್ದೇ ಒಂದು ಡ್ರಾಪ್ ಸಾಕು ಒಂದು ಓಷನ್ ಆಫ್ ಮಿಲ್ಕ್ನ ಹಾಳು ಮಾಡೋದಕ್ಕೆ. ಅದು ಗಾದೆಗಳು 108 ಇದಾವೆ ಅದಕ್ಕೆ. ಸೊ ಇಷ್ಟೊತ್ತು ನಾನೇನು ಪ್ರೋಸೆಸ್ಗಳು ಹೇಳಿದೆ, ಎಲ್ಲೂ ನಾವು ಅಂದರೆ ರೂಲ್ ಬುಕ್ ಏನಿರುತ್ತೆ, ರೂಲ್ ಬುಕ್ ಅಂದರೆ ನಾವು ಮನುಷ್ಯ ಬರ್ದಿರೋ ರೂಲ್ ಬುಕ್ ಅಲ್ಲ, ಆ್ಯನಿಮಲ್ಗೆ ಒಂದು ರೂಲ್ ಬುಕ್ ಅಂತ ಒಂದು ಅಂಡರ್ಸ್ಟುಡ್ ರೂಲ್ ಬುಕ್ ಇರುತ್ತೆ. ಆ್ಯನಿಮಲ್ ಹೆಂಗಿರಬೇಕು, ಅದಕ್ಕೆ ಏನು ಬೇಕು, ಆಮೇಲೆ ನಾವು ಮಿಲ್ಕನ್ನ ನಾವು ಮನುಷ್ಯ ನಾವು ಹೆಂಗೆ ಅದನ್ನು ಪ್ರೋಸೆಸ್ ಮಾಡಬೇಕು, ಅದನ್ನು ಯಾವ ರೀತಿ ಕಂಟ್ಯಾಮಿನೇಟ್ ಆಗ್ದಂಗೆ ನೋಡ್ಕೋಬೇಕು, ಯಾವ ಟೆಂಪ್ರೇಚರಲ್ಲಿ ಬರಬೇಕು, ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕೆಲವು ಸ್ಟ್ಯಾಂಡರ್ಡ್ ಆಪ್ರೇಷನಲ್ ಪ್ರಾಕ್ಟೀಸಸ್ SOPಗಳನ್ನ ನಾವು ಸೆಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಹೆಂಗೆ ಅಂದರೆ, ಒಂದು ಇಷ್ಟೊತ್ತು ನಾನು ಹೇಳಿದ್ದು ಆ್ಯನಿಮಲ್ದು ಫೀಡ್ ಪ್ರಿಪ್ರೇಷನ್ ಆಯಿತು, ಅದಾದಮೇಲೆ ಆ್ಯನಿಮಲ್ದು ಕ್ವಾಲಿಟಿ ಆಫ್ ಲಿವಿಂಗ್ ಆಯಿತು, ಅದಾದಮೇಲೆ ಮಿಲ್ಕಿಂಗ್ ಪ್ರೋಸೆಸ್ ಆಯಿತು, ಮಿಲ್ಕಿಂಗ್ ಆದಮೇಲೆ ಪ್ರೋಸೆಸಿಂಗ್. ಸೊ ನಾವೇನು ಮಾಡಿದ್ದೀವಿ, ಇದಕ್ಕೆ ಮಿಲ್ಕಿಂಗ್ ಆದ ತಕ್ಷಣ ಇಮಿಡಿಯೇಟಾಗಿ 4 ಡಿಗ್ರಿಗೆ ಬಂದು ಚಿಲ್ಲಾಗಿ ಬಿಡುತ್ತೆ. ಅಲ್ಲೊಂದು BMC ಅಂತ ಇಟ್ಟಿರ್ತೀವಿ, ಬಲ್ಕ್ ಮಿಲ್ಕ್ ಕೂಲರು. ಅಲ್ಲಿಗೆ ಇಮಿಡಿಯೇಟಾಗಿ 4 ಡಿಗ್ರಿಗೆ ಚಿಲ್ಲಾಗಿ ಬಂದು ಮಿಲ್ಕ್ ಸೆಟ್ಲ್ ಆಗುತ್ತೆ. ಅಂದರೆ 35 to 37 ಡಿಗ್ರಿ ಬಾಡಿ ಟೆಂಪ್ರೇಚರಲ್ಲಿ ಮಿಲ್ಕ್ ಇರುತ್ತೆ. ಸೊ 4 ಡಿಗ್ರಿಗೆ ವಿತಿನ್ ಮಿನಿಟ್ಸಲ್ಲಿ ಹೋಗುತ್ತೆ. ಅದು ಪೈಪಲ್ಲೇ ಬಂದು ಸೆಟ್ಲ್ ಆಗೋಂಥದ್ದು. ಪೈಪಿಂದ ಬಂದು ನಮ್ಮ ಪ್ರೊಸೆಸಿಂಗ್ ಪ್ಲ್ಯಾಂಟ್ಗೆ ನಮ್ಮ ಟ್ಯಾಂಕರಲ್ಲಿ ಬರುತ್ತೆ. ಅಗೇನ್ ಟ್ಯಾಂಕರಿಂದ ಪ್ರೊಸೆಸಿಂಗ್ ಪ್ಲ್ಯಾಂಟಿಗೆ ಮತ್ತೆ ಪೈಪ್ಲೈನಲ್ಲೇ ಬರುತ್ತೆ.
ಬಂದು ಅಲ್ಲಿ ಸ್ಟ್ಯಾಂಡರ್ಡೈಸ್ ಆಗಿ ಅದನ್ನ ಪ್ಯಾಕ್ ಮಾಡಿ ಮತ್ತು 2 ಡಿಗ್ರಿಗೆ ಚಿಲ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಪುನಃ ಮಾರ್ಕೆಟ್ಗೆ, ಅಂದರೆ ಈಗ ನಾವು ಬೆಂಗಳೂರು ಮಾರ್ಕೆಟ್ನೇ ಟಾರ್ಗೆಟ್ ಮಾಡ್ತಾ ಇರೋದು, ಯಾಕೆಂದರೆ ಅಫೋರ್ಡಬಿಲಿಟಿ ಮತ್ತು ನಮ್ಗೆ ಈಸಿಯರ್ ಇನಿಷಿಯಲಿ ಸ್ಟಾರ್ಟ್, ಆಮೇಲೆ ಬೇರೆ ಬೇರೆ ಕಡೆಗೆ ಹೋಗ್ತೀವಿ. ಹೋಗಿ ಎಂಡ್ ಕಸ್ಟಮರ್ಗೂ ತಲುಪೋವರೆಗೂ ಎಲ್ಲೂ ಏರ್ಗೆ ಎಕ್ಸ್ಪೋಸ್ ಆಗೋದೇ ಇಲ್ಲ ಮಿಲ್ಕ್. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ದ ಹೋಲ್ ಪ್ರಾಜೆಕ್ಟ್. ಈಗ ನಾವು ಕಾನ್ಸೆಪ್ಟಿಗೆ 5 ಇಯರ್ಸ್ ವೆಯ್ಟ್ ಮಾಡಿದ್ದೀವಿ, ಮತ್ತು ಇಂಪ್ಲಿಮೆಂಟೇಷನ್ಗೆ 5 to 7 ಇಯರ್ಸ್ ವೆಯ್ಟ್ ಮಾಡಿದ್ದೀವಿ. ಈಗ ಪ್ರೋಸೆಸ್ಸಿಂಗಿಗೆ ಬರೋ ಹೊತ್ತಿಗೆ ನಾವು ಆಗಲೇ 10-13 ಇಯರ್ಸಿಂದ ನಾವು ಈ ಡ್ರೀಮ್ನ ಇಟ್ಕೊಂಡು ಬಂದಿದ್ದೀವಿ. ಈಗ ಪ್ರೋಸೆಸ್ ಪಾಯಿಂಟಿಗೆ ಬಂದಿದ್ದೀವಿ, ಈಗ ಎಂಡ್ ಕಸ್ಟಮರ್ಗೆ ತಲುಪೋಂಥ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಸೊ ಇಷ್ಟೆಲ್ಲ ಪ್ರೋಸೆಸ್ಸಲ್ಲಿ ಎಲ್ಲೂ ಏರ್ಗೆ ಎಕ್ಸ್ಪೋಸ್ ಆಗಿಲ್ಲ. ನೀವು ಕಟ್ ಓಪನ್ ಮಾಡಿದ್ರೆ ಪ್ಯಾಕೆಟ್ನ ಮನೆಯಲ್ಲಿ ಆವಾಗ ಏರ್ನ ನೋಡ್ತಾ ಇರೋಂಥದ್ದು. ಸೊ ಕಂಟ್ಯಾಮಿನೇಷನ್, ಅಡಲ್ಟ್ರೇಷನ್ ಏನು ಇದುವರೆಗೂ ನಾವು ಮಿಲ್ಕ್ ಇಂಡಸ್ಟ್ರೀಲಿ ಪ್ರಾಬ್ಲಮ್ಸ್ ಅಥವಾ ಡಿಫಿಕಲ್ಟೀಸ್ ಅಥವಾ ಕಂಪ್ಲೇಂಟ್ಸ್ ನೋಡಿದ್ವಿ, ಯಾವುದಕ್ಕೂ ಆಸ್ಪದನೆ ಕೊಡ್ದೇ ಎಲ್ಲದನ್ನು ಒಂದು ಶಾರ್ಟಲ್ಲೇ ನಾವು ಅಡ್ರೆಸ್ ಮಾಡ್ದಂಗೆ ಆಗಿದೆ. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಪ್ಯಾಕಿಂಗ್ ಆಲ್ಸೋ, ಜನರಲಿ ನೀವು ನೋಡಿದ್ರೆ ಮಿಲ್ಕ್ ಪ್ಯಾಕೆಟು ಅಂದರೆ HDP LDP ಪ್ಯಾಕಿಂಗ್ ಆಗುತ್ತೆ, ಇಲ್ಲಾಂದರೆ ಗ್ಲಾಸ್ ಬಾಟ್ಲಲ್ಲಿ ಮಾಡ್ತೀವಿ, ಇಲ್ಲಾಂದರೆ ಪೆಟ್ ಬಾಟ್ಲಲ್ಲಿ ಮಾಡ್ತೀವಿ. ಸೊ ಇದು ಎಲ್ಲದನ್ನೂ ನಾವು ಸೈಡಲ್ಲಿಟ್ಟು ಇದು ಯಾವುದು ಬೇಡ, ನಾವು ಪೇಪರಲ್ಲಿ ಪ್ಯಾಕ್ ಮಾಡೋಣ ಅಂಥೇಳಿ ಒಂದು ಇನ್ನೋವೇಟಿವ್ ಆಗಿ ಪ್ಯಾಕಿಂಗ್ ಮೆಟೀರಿಯಲ್ನ ಫೈಂಡ್ ಔಟ್ ಮಾಡಿ ಮಾಡ್ತಾಯಿದ್ದೀವಿ. ದಟ್ ಇಸ್ ಕಾಲ್ಡ್ ಗೇಬಲ್ ಟಾಪ್ ಅಂತ. ಇಟ್ ಇಸ್ ಅ 3 ಲೇಯರ್. ಇಲ್ಲಿ ಮಿಸ್ಟೇಕ್ ಮಾಡ್ಕೊಂಬಾರ್ದು. ಒಂದು ಗೇಬಲ್ ಟಾಪ್ ಅಂದರೆ ಗುಡ್ ಲೈಫ್ ಥರ ಏನು ಪ್ಯಾಕಿಂಗ್, ಅದನ್ನ UHT ಅಂತೀವಿ, ಅಲ್ಟ್ರಾ ಹೈಡ್ರೇಟೆಡ್, ಅದಲ್ಲ. ಅದು ಏನಂದರೆ ನೀವು ಹೊರಗಡೆ ಒಂದು 6 months ಇಟ್ಟರೂ ಏನಾಗಲ್ಲ ಅಂತ ಹೇಳ್ತಾರೆ. ಬಟ್ ಇದು ಆ ರೀತಿ ಅಲ್ಲ. ಇದರಲ್ಲಿ ನಾವು ಏನು ಮಿಲ್ಕ್ದು ಆ್ಯಟ್ರಿಬ್ಯೂಟ್ಸ್ ಆಗಲಿ ಪ್ರಾಪರ್ಟೀಸ್ನ ನಾವೇನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಏನು ಪ್ಯೂರ್ ಮಿಲ್ಕ್ ಬರುತ್ತೆ ರೆಗ್ಯುಲರ್ 3 ಲೇಯರ್ ಒಂದು ಪೇಪರ್ ಕಾರ್ಟನ್ನಲ್ಲಿ ಪ್ಯಾಕ್ ಮಾಡಿ ಅದನ್ನು ನಾರ್ಮಲಿ 2 ಡಿಗ್ರಿ ಅಥವಾ 3 ಡಿಗ್ರಿ ಟೆಂಪ್ರೇಚರಲ್ಲಿ ತಗೊಂಡೋಗಿ ಕಸ್ಟಮರಿಗೆ ಡೆಲಿವರ್ ಮಾಡ್ತೀವಿ. ಇದ್ರ ಶೆಲ್ಫ್ ಲೈಫ್ 2 to 3 days ಅಷ್ಟೇ. ಏನು ನಿಮ್ಮ ರೆಗ್ಯುಲರ್ ಮಿಲ್ಕ್ ಇರುತ್ತೆ ಅದೇ ಥರ. ನಾವು ಇದರಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಮಾಡೋದು, ಇದನ್ನ 6 months ಇಡಿ 5 months ಇಡಿ ಅಂತ ನಾವು ಹೇಳಕ್ಕೆ ಬರಲ್ಲ. ಪ್ಯೂರ್ ಮಿಲ್ಕ್ನ ಡೆಲಿವರ್ ಮಾಡೋ ಒಂದು ಎಫರ್ಟ್ನ ನಾವು ಇಟ್ಕೊಂಡಿದ್ದೀವಿ ಈಗ. ಹೀಗೆ ಈ ಹಾಲಿನ ಕತೆ ಪ್ರಾರಂಭ ಆಗಿ ಶುದ್ಧ ಹಾಲಿನ ಉತ್ಪಾದನೆಯವರೆಗೂ ಕೂಡ ಬಂದು ನಿಂತಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿವಸಗಳಲ್ಲಿ ತಾವೇನು ಹೇಳಿದ್ರೋ, ಈ ಗಾಳಿಗೆ ಓಪನ್ ಆಗದೇ ಇರತಕ್ಕಂಥ ಹಾಲನ್ನು ನೇರವಾಗಿ ಏನು ಹಸುವಿನಿಂದ ಉತ್ಪಾದನೆ ಆಗುತ್ತೋ ಅದು ಈ ಪಾಕೆಟನ್ನು ಓಪನ್ ಮಾಡಿದಾಗ ಮಾತ್ರ ಗಾಳಿಗೆ ಅದು ಎಕ್ಸ್ಪೋಸ್ ಆಗುತ್ತೆ ಅನ್ನುವಂಥದ್ದು. ಸದ್ಯದಲ್ಲೇ ಆ ಒಂದು ಹಾಲು ದೊರಕುತ್ತೆ, ನಮ್ಮ ಗ್ರಾಹಕರ ಕೈಗೂ ಕೂಡ ನಿಲ್ತಕ್ಕಂಥದ್ದು. ಈ ಹಾಲು ಬೇಕು ಅಂತ ಅಂದರೆ ಏನು ಮಾಡ್ಬೋದು ನಮ್ಮ ಗ್ರಾಹಕರು? ಈಗ ನಾವು ಏನು ಮಾಡ್ತಾಯಿದ್ವಿ, ಇನಿಷಿಯಲಿ ಇದು ಸ್ವಲ್ಪ ಪ್ರೀಮಿಯಮ್ ಆಗಿ ನಾವು ಪ್ಲೇಸ್ ಮಾಡ್ತೀವಿ ಮಾರ್ಕೆಟಲ್ಲಿ. ಯಾಕೆಂದರೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀವಿ. ಆಮೇಲೆ ನಾವು ಇಷ್ಟು ಒಳ್ಳೆ ಹಾಲನ್ನ ತಗೊಂಡೋಗಿ ಸುಮ್ಮನೆ ಒಂದು ಮಾಸಲ್ಲಿ ನಾವು ಅದನ್ನು ಡಂಪ್ ಮಾಡೋಕ್ಕಾಗೋದಿಲ್ಲ. ಈಗ ಇದು ಪ್ರೀಮಿಯಮ್ ಆಗಿ ನಾವು ಪ್ಲೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಈಗ ತುಂಬ ಎಫರ್ಟ್ ಹೋಗಿದೆ. ಇದು ಫಿನಾನ್ಷಿಯಲಿ ಅಥವಾ ನಮ್ಮದು ಎನರ್ಜಿ ಲೆವೆಲ್ಸಲ್ಲೆಲ್ಲ ತುಂಬ ಎಫರ್ಟ್ ಹೋಗಿರುತ್ತೆ. ಸೊ ಈಗ ನೀವೇನು ಮಾರ್ಕೆಟಲ್ಲಿ ನೋಡ್ತಾ ಇದ್ದೀರಿ ಆ ಪ್ರೈಸಲ್ಲಿ ನಾವು ಡೆಫಿನೆಟ್ಲಿ ಕೊಡೋಕ್ಕಾಗೋದಿಲ್ಲ ಮಿಲ್ಕ್ನ. ಇಟ್ಸ್ ಅ ಪ್ರೀಮಿಯಮ್ ಮಿಲ್ಕ್. ಸೊ ನಮ್ಮ ಡೆಫಿನೇಷನ್ ಆಫ್ ಮಿಲ್ಕಿಗೆ ವೆರಿ ಕ್ಲೋಸೆಸ್ಟ್ ಆಗಿರೋ ಒನ್ ಅಮಾಂಗ್ ದ ಟಾಪ್ ಮಿಲ್ಕ್ಸ್ ಅಂತಲೇ ನಾವು ಹೇಳ್ಬೋದು. ಹೇಳ್ಬೇಕಂದ್ರೆ ವಿ ಕ್ಯಾನ್ ಕ್ಲೇಮ್ ದಿಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಮಿಲ್ಕ್ಸ್ ಇನ್ ದ ಕಂಟ್ರಿ. ಏಕೆಂದರೆ ನಾನು ಆಗಲೇ ಹೇಳಿದೆ, ಇದನ್ನು ಪ್ಯಾಕ್ನ ನೀವು ಓಪನ್ನೂ ಆಗಿರಲ್ಲ, ಅಂದರೆ ನೀವು ಮನೇಲಿ ಓಪನ್ ಮಾಡಿದಾಗಲೇ ಏರ್ಗೆ ಎಕ್ಸ್ಪೋಸ್ ಆಗುತ್ತೆ. ಆಮೇಲೆ ಆ್ಯನಿಮಲ್ದು ಕಂಫರ್ಟು, ಸ್ಟ್ರೆಸ್ ಫ್ರೀ ಆ್ಯನಿಮಲ್ಸ್, ಸಿಂಗಲ್ ಸೋರ್ಸ್, ಎಲ್ಲ ಕಡೆಯಿಂದ ಮಿಲ್ಕ್ನ ನಾವು ಮಿಕ್ಸ್ ಮಾಡಿ ಮಾಡೋ ಅಂಥದ್ದಲ್ಲ. ಒಂದೇ ಸೋರ್ಸಲ್ಲಿ, ಒಂದೇ ಪ್ಯಾಟರ್ನಲ್ಲಿ, ಒಂದೇ ಬಿಹೇವಿಯರಲ್ಲಿ, ಒಂದೇ ವಾತಾವರಣದಲ್ಲಿದ್ದಂಥ ಆ್ಯನಿಮಲ್ಸ್. ಸೊ ಹಾಗಾಗಿ ಇಟ್ ಹ್ಯಾಸ್ ಇಟ್ಸ್ ಓನ್ ಯೂನಿಕ್ನೆಸ್ ಮತ್ತು ಪ್ರೀಮಿಯಮ್ನೆಸ್. ಸೊ ಅದೇ ನಮ್ಮದು USP. ಇದನ್ನು ತಗೊಂಡೋಗಿ ನಾವು ಕಸ್ಟಮರ್ಗೆ ಡೆಲಿವರ್ ಮಾಡೋ ಅಂಥ ಒಂದು ಪ್ರಯತ್ನ. ಇದಕ್ಕೋಸ್ಕರ ಒಂದು ಆ್ಯಪ್ನು ಮಾಡ್ತಾಯಿದ್ದೀವಿ. ಎನಿಬಡಿ ಕ್ಯಾನ್ ಡೌನ್ಲೋಡ್ ದ ಆ್ಯಪ್. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಬೋದು, ಯಾವಾಗ ಬೇಕು ಅದನ್ನು ಡಿಸೇಬಲ್ ಮಾಡ್ಕೊಬೋದು. ಬೇಸಿಕ್ಲಿ ಸಬ್ಸ್ಕ್ರಿಪ್ಷನ್ ಮಾಡೆಲ್. ಬೇಸಿಕ್ಲಿ ಬೆಂಗಳೂರಲ್ಲೇ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮ್ಮದು ಟೀಮ್ ಡೆಲಿವರಿ ಸ್ಟಾರ್ಟ್ ಮಾಡ್ತಾರೆ. ಅಗೇನ್ ವಯಬಿಲಿಟಿ ಆಫ್ ದ ಇದನ್ನು ಲೊಕೇಶನ್ ಎಲ್ಲ ನಾವು ನೋಡ್ಕೊತೀವಿ, ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೇ ನಾವು ಇದು ಮಾಡೋದು. ಸೊ ಇದ್ರ ಜೊತೆಗೆ ನಾವು ಬರೀ ಮಿಲ್ಕ್ನ ಡೆಲಿವರ್ ಮಾಡೋದಲ್ಲ, ಒಂದು ಟ್ರೇಸಬಿಲಿಟಿನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಟ್ರೇಸಬಿಲಿಟಿ ಏನಂದರೆ ಎವ್ರಿ ಕಸ್ಟಮರ್ ಹ್ಯಾಸ್ ದ ರೈಟ್ ಟು ನೋ ವೇರ್ ದ ಸೋರ್ಸ್ ಆಫ್ ದ ಫುಡ್ ಇಸ್. ಅಂದರೆ ನೀವೇನಾದರೂ ಒಂದು ಕನ್ಸ್ಯೂಮ್ ಮಾಡಿದ್ರೆ ಅದು ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗಬೇಕು. ಸೊ ವಿ ಹ್ಯಾವ್ ಅವರ್ ಓನ್ ಟ್ರೇಸಿಬಿಲಿಟಿ ಒಂದು ಸೊಲ್ಯೂಷನ್ ಇದೆ. ಅಂದರೆ ಪ್ರತಿ ಒಂದು ಕಾರ್ಟನ್ ಬಾಕ್ಸಸ್ಸಲ್ಲೂ ನಮ್ಮದು ಇದರಲ್ಲಿ ಪೇಪರ್ ಕಾರ್ಟನ್ನಲ್ಲಿ ಏನು ಮಿಲ್ಕ್ ಪ್ಯಾಕ್ ಮಾಡ್ತೀವಿ, ಆ ಪ್ಯಾಕಲ್ಲಿ ಒಂದು ಡೈನಾಮಿಕ್ QR ಕೋಡ್ನ ಎವ್ರಿ ಡೇ ಪ್ರಿಂಟ್ ಮಾಡ್ತೀವಿ.
ಆ ಕ್ಯೂ ಆರ್ ಕೋಡ್ ನಿಮ್ಮದು ಆ್ಯಪಲ್ಲಿ ಅಥವಾ ನಮ್ಮ ಫೋನಲ್ಲಿ ನೀವು ಬ್ರೌಸ್ ಮಾಡಿ ನೋಡಿದ್ರೆ ಅಲ್ಲಿ ಯಾವ ಬ್ಯಾಚ್ ಮಿಲ್ಕಿಂಗ್ ಆಯಿತು, ಎಲ್ಲೆಲ್ಲಿಗೆ ತಲುಪ್ತು, ಎಷ್ಟೆಷ್ಟೊತ್ತಿನಲ್ಲಿ ಯಾವ್ಯಾವ ಟೆಂಪ್ರೇಚರಲ್ಲಿತ್ತು, ಯಾವ ಥರ ಪ್ರೋಸೆಸ್ ಆಯಿತು, ನನ್ನ ಮನೆಗೆ ಎಷ್ಟೊತ್ತಿಗೆ ಬಂದು ತಲುಪ್ತು ಅನ್ನೋದು ಕಂಪ್ಲೀಟಾಗಿ ಟ್ರೇಸಬಿಲಿಟಿನೂ ಇಟ್ಕೊತೀವಿ. ಸೊ ಇಲ್ಲಿ ಒಂದು ಕ್ವಾಲಿಟಿ ಆಫ್ ದ ಮಿಲ್ಕ್, ಇನ್ನೊಂದು ಸಸ್ಟೈನಬಲ್ ಪ್ಯಾಕಿಂಗ್ ಮತ್ತು ಪ್ರಾಕ್ಟೀಸಸ್, ಅದ್ರ ಜೊತೆಗೆ ಟ್ರೇಸಬಿಲಿಟಿ, ಇವು ಮೂರನ್ನೂ ಇಟ್ಕೊಂಡು ಪ್ರೀಮಿಯಮ್ ಆಗಿ ನಾವು ಒಂದು ಆ್ಯಪ್ ಇಟ್ಕೊಂಡು ಮಾರ್ಕೆಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಈ ಮಿಲ್ಕ್ದು ನಾವಿನ್ನೂ ಲಾಂಚ್ ಮಾಡಿಲ್ಲ. ಐ ಥಿಂಕ್ ಇನ್ 15-20 ಡೇಸ್ ಅಥವಾ 1 ಮಂತಲ್ಲಿ ನಾವು ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಬಟ್ ಟೆಂಟೇಟಿವ್ಲಿ ದ ಬ್ರ್ಯಾಂಡ್ ಇಸ್ ಕಾಲ್ಡ್ ಆಲ್ ಅಬೌಟ್ ಮಿಲ್ಕ್. ಯಾಕೆಂದರೆ ಇಷ್ಟೊತ್ತು ನಾನು ಏನು ನಿಮಗೆ ಕತೆ ಎಲ್ಲ ಹೇಳಿದೆ ಅಬೌಟ್ ಡೈರಿ ಫಾರ್ಮಿಂಗ್ ಮತ್ತು ಅದ್ರ ಪ್ರಾಕ್ಟೀಸಸ್ ಇದೆಲ್ಲ, ಇಟ್ ಈಸ್ ಅ ಡೆಫಿನೇಷನ್ ವೆರಿ ಕ್ಲೋಸ್ ಟುವರ್ಡ್ಸ್ ವಾಟ್ ಈಸ್ ಮಿಲ್ಕ್ ಅನ್ನೋದು. ಸೊ ಹಾಗಾಗಿ ನಾವು ಬ್ರ್ಯಾಂಡನ್ನು ವಿ ಕುಡ್ ನಾಟ್ ಥಿಂಕ್ ಅಬೌಟ್ ಎನಿ ಅದರ್ ಬ್ರ್ಯಾಂಡ್. ನಾವೇನು ಡಿಸೈಡ್ ಮಾಡಿದ್ವಿ, ಇಷ್ಟೆಲ್ಲ ನಾವು ಏನು ಹೇಳಿದ್ವಿ, ಇಟ್ ಈಸ್ ಆಲ್ ಅಬೌಟ್ ಮಿಲ್ಕ್. ಸೊ ಬ್ರ್ಯಾಂಡನ್ನು ಆಲ್ ಅಬೌಟ್ ಮಿಲ್ಕ್ ಅಂತಲೇ ನಾವು ಇಟ್ಕೊಂಡು ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಳ್ಳೆಯ ಮಾತನ್ನ ಹೇಳಿದ್ರಿ. ಇಡೀ ದೇಶದಲ್ಲೇ ಒಂದು ಉತ್ತಮ ಗುಣಮಟ್ಟದ ಹಾಲನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮುಂದೆ ಹೊರಟಿದ್ದೇವೆ ಅನ್ನುವಂಥದ್ದು. ಇದು ನಮ್ಮ ಹಾಸನ ಜಿಲ್ಲೆಯ ಒಂದು ನಮ್ಮ ಭಾಗದ ಹಾಲು ಅನ್ನುವಂಥದ್ದು ನಮ್ಮ ಹೆಮ್ಮೆ. ತಮ್ಮ ಆಶಯಗಳು ಏನಿದ್ದಾವೋ ಶುದ್ಧ ಹಾಲನ್ನು ಗ್ರಾಹಕರಿಗೆ ತಲುಪಿಸಬೇಕು ಅನ್ನುವಂಥದ್ದು, ಅದೆಲ್ಲವೂ ಕೂಡ ಈಡೇರಲಿ. ಸಾಕಷ್ಟು ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಇದಷ್ಟೇ ಅಲ್ಲದೆ ಕೃಷಿಯಲ್ಲೂ ಕೂಡ ತಾವು ಪರಿಣಿತರು. ಒಳ್ಳೆಯ ಅಡಿಕೆ ಇದೆ, ಏಲಕ್ಕಿ ಇದೆ, ಕಾಫಿ ಇದೆ, ಕಾಳುಮೆಣಸಿದೆ, ಮತ್ತು ಬೆಣ್ಣೆಹಣ್ಣಿದೆ, ಹೀಗೆ ಬೇರೆ ಬೇರೆ ಥರದ್ದಿದೆ. ಅದರ ಬಗ್ಗೆನೂ ಕೂಡ ಮುಂದಿನ ದಿವಸಗಳಲ್ಲಿ ತಾವು ಬಿಡುವು ಮಾಡ್ಕೊಂಡು ಮಾತನಾಡಬೇಕು. ಒಂದು ಒಳ್ಳೆಯ ಹವ್ಯಾಸವನ್ನು ಕೂಡ ಇಟ್ಕೊಂಡಿದ್ದೀರಿ. ನಮ್ಮ ಭಾಗದಲ್ಲಿ ಇರ್ತಕ್ಕಂತಹ, ನಿಮ್ಮ ಭಾಗದಲ್ಲಿ ಇರ್ತಕ್ಕಂತಹ ಪಕ್ಷಿಗಳನ್ನು ಗುರುತು ಮಾಡ್ತಕ್ಕಂಥದ್ದು, ಆ ಪಕ್ಷಿಗಳ ಫೋಟೋವನ್ನು ತೆಗೆಯುವಂಥದ್ದು, ಸಾಕಷ್ಟು ಫೋಟೋಗಳನ್ನು ಕೂಡ ತೆಗೆದಿದ್ದೀರಿ. ಇದ್ರ ಬಗ್ಗೆನೂ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಕೇಳುಗರೊಂದಿಗೆ ತಾವು ಮಾತನಾಡಬೇಕು. ಶುದ್ಧ ಹಾಲನ್ನು ಮನೆ ಬಾಗಿಲಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಆಶಯ ಏನಿದೆಯೋ ಇದರಲ್ಲಿ ಈಗಾಗಲೇ 90% ಕೆಲಸ ಆಗಿದೆ. ಇನ್ನು 10% ಕೆಲಸ ಏನಿದೆಯೋ ಅದು ಯಶಸ್ಸಾಗಿ ಸಾಗಲಿ ಅಂತ ಹೇಳಿ ನಮ್ಮೆಲ್ಲ ಕೇಳುಗರ ಪರವಾಗಿ, ನಾನು ಆಕಾಶವಾಣಿಯ ಪರವಾಗಿಯೂ ಕೂಡ ತಮಗೆ ಹೇಳ್ತಾ ಇದ್ದೇನೆ. ಇಷ್ಟು ಒಳ್ಳೆಯ ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂತಹ ನಿಮ್ಮ ಒಂದು ಸಂಸ್ಕರಣಾ ಘಟಕವನ್ನು ನೋಡಬೇಕು ಅಂತ ಹೇಳಿದರೆ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು? ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ದೊಡ್ಡಮಗ್ಗೆ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಮಗ್ಗೆ ಮನೆ ಅಂತ ಕೇಳಿದ್ರೆ ಯಾರು ಬೇಕಿದ್ರೂ ಹೇಳ್ತಾರೆ. ಇಲ್ಲಿ ಬಂದರೆ ಪ್ರೊಸೆಸಿಂಗ್ ಪ್ಲ್ಯಾಂಟ್ ಇರುತ್ತೆ. ಆ್ಯಕ್ಚುಲಿ ನಾವು ತುಂಬ ಸ್ಟ್ರಿಕ್ಟಾಗಿ ಇಲ್ಲಿ ಕೆಲವು ನಾಮ್ಸ್ನ ಇದನ್ನೆಲ್ಲ ಫಾಲೋ ಮಾಡಿದ್ದೀವಿ. ನಿಜವಾಗ್ಲೂ ಇಂಟ್ರೆಸ್ಟ್ ಆಗಿದ್ದರೆ ಯು ಕ್ಯಾನ್ ಆ್ಯಕ್ಚುಲಿ ವಿಸಿಟ್ ಮಾಡ್ಬೋದು ಇಲ್ಲಿ. ಅಂತಿಮವಾಗಿ ಶುದ್ಧ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಓವರಾಲ್ ನಾವೇನು ತಿಂತೀವಿ ಕುಡಿತೀವಿ ಇಟ್ ಈಸ್ ಅ ರೈಟ್. ಈಗ ನನ್ನ ರೈಟ್ ಅಂದ ತಕ್ಷಣ ನಾನು ಮಾರ್ಕೆಟ್ ಹೋದ ತಕ್ಷಣ ನನಗೇನು ಅಷ್ಟು ಶುದ್ಧದ ಏನೂ ಸಿಗಲ್ವಲ್ಲ. ಸೊ ನಮ್ದು ಏನಂದರೆ ಒಂದು ಎಫರ್ಟು ಮಾಡೋದೇ ಮಾಡ್ತೀವಿ. ಸೊ ಒಂದು ಕ್ವಾಲಿಟಿ ಇದನ್ನು ಜನಗಳಿಗೆ ಕೊಡಬೇಕು, ತಲುಪಿಸ್ಬೇಕು ಅನ್ನೋದು ಒಂದು ಜೆನ್ಯೂನ್ ಆಗಿ ಒಂದು ಹಾನೆಸ್ಟ್ ಎಫರ್ಟ್ ನಾವು ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಐ ಥಿಂಕ್ ಕ್ವಾಲಿಟಿ ಆಫ್ ದ ಫುಡ್ಗೆ ತುಂಬ ಇಂಪಾರ್ಟೆನ್ಸ್ ಬರುತ್ತೆ. ಯಾಕೆಂದರೆ ನಾವು ಈಗ ಹೊರಗಡೆ ದೇಶದಲ್ಲೆಲ್ಲ ನೀವು ನೋಡಿದ್ರೆ, ನೀವು ಏನೇ ತಗೊಳಕ್ಕೆ ಹೋದ್ರೂ ಮಾರ್ಕೆಟಲ್ಲಿ ಎವ್ರಿಥಿಂಗ್ ಈಸ್ ವೆರಿ ಕ್ಲೀನ್, ಪ್ಯಾಕ್ಡ್, ಈ ಥರದ್ದೆಲ್ಲ ಆಗುತ್ತೆ. ಸೊ ಪ್ರೋಸೆಸ್ ಫುಡ್ ಎನಿ ಒಂದು ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿಯಿಂದ ಹೊರಗೆ ಬಂದ ತಕ್ಷಣ ಅದು ಕೆಲವು ನಾರ್ಮ್ಸು, ಕಂಡೀಷನ್ಸ್ನ ಎಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಇಂಥ ಪ್ರಾಕ್ಟೀಸಸ್ನೆಲ್ಲ ಮಾಡಿ ಮುಂದಕ್ಕೆ ಬಂದಿರ್ತಾರೆ. ನಾವು ಸುಮ್ಮನೆ ಇಲ್ಲಿ ಎಲ್ಲೋ ಕೂತ್ಕೊಂಡು ಇದು ಪ್ರೊಸೆಸ್ ಫುಡ್ಡು, ಫ್ರೋಝನ್ ಫುಡ್ಡು ತಿನ್ನಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ರಾ ಫುಡ್ ಹೆಂಗಿದೆ ಅಂತ ನಮಗೇನು ABCD ಗೊತ್ತಿಲ್ಲ. ಇದರಲ್ಲಿ ಅಟ್ಲೀಸ್ಟ್ ವಿನೋ ಏನಾಗ್ತಿದೆ, ಎಂಥದ್ದಾಗ್ತಿದೆ ಅಂತ. ಸೊ ಎಲ್ಲರೂ ಒಳ್ಳೆ ಕ್ವಾಲಿಟಿ ಫುಡ್ಗೆ ಸಪೋರ್ಟ್ ಮಾಡಿ, ಆಮೇಲೆ ದಟ್ ಈಸ್ ಅವರ್ ರೈಟ್. ಆಗಲೇ ಹೇಳ್ದಂಗೆ ಪೇ ಮಾಡ್ತಾ ಇದ್ದೀವಲ್ವಾ, ಪೇ ಮಾಡಿದಾಗ ಕ್ವಾಲಿಟಿ ಫುಡ್ನ ನೀವು ತಗೊಳ್ಳೋಂಥದ್ದು ನಿಮ್ಮ ಹಕ್ಕು. ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮ ಅಭಿಪ್ರಾಯಗಳಿಗೆ ಹಾಗೂ ಅನುಭವಕ್ಕೆ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಡೆಫಿನೆಟ್ಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆಕಾಶವಾಣಿಲಿ ನನಗೆ ಇವತ್ತು ಆ್ಯಕ್ಚುಲಿ ಆ್ಯಸ್ ಅ ಸರ್ಪ್ರೈಸ್, ನನಗೆ ಇವತ್ತು ನಾನು ಪ್ರಿಪೇರ್ ಆಗಿರಲಿಲ್ಲ. ಬಟ್ ಆಕಾಶವಾಣಿಲಿ ಮಾತಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆಕಾಶವಾಣಿ ಹಾಸನ್ಗೆ ನಾನು ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಇದೊಂದು ಒಳ್ಳೆ ಸ್ಟೇಜು. ಈಗ ನಾವು ಎಷ್ಟೇ ಒಳ್ಳೆ ಕೆಲಸ ಅಥವಾ ಏನೇ ಮಾಡ್ತಿದ್ರು ನೀವೊಂದು ಕತ್ಲೆ ರೂಮಲ್ಲಿ ಕೂತ್ರೆ ಯಾರಿಗೂ ಗೊತ್ತಾಗಲ್ಲ. ಎಲ್ಲ ಒಂದು ಕಡೆ ಜನಗಳಿಗೆ ಗೊತ್ತಾಗಬೇಕು ಅಂದರೆ ಒಂದು ವೇದಿಕೆ ಬೇಕು. ಆ ವೇದಿಕೆನ ನೀವು ಕಲ್ಪಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಜನಗಳು ಆದಷ್ಟು ತಿಳ್ಕೊಬೇಕು. ಈಗ ನಾವೇ ಹೇಳ್ತಾಯಿದ್ದು ನೋಡಿ, ನಾವು ಇಸ್ರೇಲ್ಗೆ ಹೋಗಿದ್ದೀವಿ, ಡೆನ್ಮಾರ್ಕ್, ಜರ್ಮನಿ ಎಲ್ಲ ಹೋಗಿ ಒಂದು ಪ್ರಾಜೆಕ್ಟ್ನ ತಂದಿಲ್ಲಿದ್ದೀವಿ. ನಾವೆಲ್ಲರಿಗೂ ಅದೇ ಹೇಳೋದು, ನೀವು ಅಲ್ಲಿಗೆಲ್ಲ ಹೋಗಬೇಕಾಗಿಲ್ಲ, ಮಗೆಗೆ ಬನ್ನಿ, ನಮ್ಮ ತೋಟಕ್ಕೆ ಬನ್ನಿ, ಇಲ್ಲೇ ನೀವು ಕಲಿಬೋದು
ಅಂತ. ಸೊ ಯಾವಾಗಲೂ ಜೆನ್ಯೂನ್ ಆಗಿ ಎಫರ್ಟ್ ನಮ್ಮದೆಲ್ಲ ಇದೇ ಇರುತ್ತೆ. ಹಾಗಾಗಿ ಇಂಥ ಒಂದು ವೇದಿಕೆ ನೀವು ಕಲ್ಪಿಸ್ಕೊಟ್ಟಂಥ ಆಕಾಶವಾಣಿ ಹಾಸನ್ಗೆ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಸೊ ಅದೇ ರೀತಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ನಾನು ಏನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ, ಇದು ಐ ಆಮ್ ಓನ್ಲಿ ದ ವಾಯ್ಸ್ ಆಫ್ ದ ಎಂಟೈರ್ ಪ್ರಾಜೆಕ್ಟ್ ಅಷ್ಟೇ. ಬಟ್ ಆ್ಯಕ್ಚುಲಿ ಬ್ಯಾಕ್ ಎಂಡಲ್ಲಿ ತುಂಬ ವರ್ಕ್ ನಡೀತಾನೂ ಇರುತ್ತೆ. ಇದು ನಮ್ಮ ಫ್ಯಾಮಿಲಿ, ವಿ ಆರ್ ಅ ಜಾಯಿಂಟ್ ಫ್ಯಾಮಿಲಿ. ಅಪ್ಪ ಮತ್ತು 3 ಚಿಕ್ಕಪ್ಪದಿರು ಏನಿದ್ದಾರೆ ಅವ್ರದ್ದೆಲ್ಲ ಎನಾರ್ಮಸ್ ಎಫೆಕ್ಟ್ ಮತ್ತು ಕೆಲಸ ಇದೆ. ಅವ್ರುಗಳೆಲ್ಲ ನಮಗೆ ಇಷ್ಟು ಒಳ್ಳೆ ರನ್ವೇನ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಅವ್ರು ಮಾಡಿರೋದೆಲ್ಲ ಒಂದು ರನ್ವೇ ಬಿಲ್ಡ್ ಮಾಡ್ದಂಗೆ ಇದೆ. ಇಲ್ಲಿಂದ ನಮ್ಮ ಜನ್ರೇಷನ್ನು ಟೇಕ್ ಆಫ್ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಅದರಲ್ಲಿ ನಾನೇ ಹಿರಿಮಗ ಆಗಿರೋದ್ರಿಂದ ನಮ್ಮ ಎಂಟೈರ್ ಜಾಯಿಂಟ್ ಫ್ಯಾಮಿಲಿಲಿ ನಾನು ಇನಿಷಿಯೇಟಿವ್ ತಗೊಂಡು ನೆಕ್ಸ್ಟ್ ಹೋಗ್ತಾಯಿದ್ದೀನಿ. ಹೋಪ್ಫುಲಿ ನಮ್ಮ ನೆಕ್ಸ್ಟ್ ಕಸಿನ್ಸು ಬ್ರದರ್ಸ್ ಇವರೆಲ್ಲ ನಮ್ಮನ್ನು ಫಾಲೋ ಮಾಡ್ತಾರೆ. ಸೊ ಓವರಾಲ್ ನಮ್ಮ ತಂದೆ ಮತ್ತು ಚಿಕ್ಕಪ್ಪದಿರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಇಟ್ ಈಸ್ ಎಲ್ಲರದು ಡ್ರೀಮ್, ನಂದು ಒಬ್ಬಂದೇ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ. ಆ್ಯಂಡ್ ನಾನು ಒಬ್ಬನೇನೂ ಮಾಡ್ತಾಯಿಲ್ಲ ಇದನ್ನು. ಎಲ್ಲರೂ ಒಂದೊಂದು ಡಿವಿಷನ್ನಲ್ಲಿ ಅವ್ರವ್ರದ್ದೇ ಆದಂಥ ಎಕ್ಸ್ಪರ್ಟೀಸ್ ಮತ್ತು ಅವ್ರ ಸ್ಟ್ರೆಂತ್ಸಲ್ಲಿ ಮಾಡ್ತಾಯಿದ್ದಾರೆ. ಇದರಲ್ಲೂ ಈ ಪ್ರಾಜೆಕ್ಟಲ್ಲೂ ಎಲ್ಲರದು ಇನ್ವಾಲ್ವ್ಮೆಂಟ್ ಇದೆ. ಸೊ ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನಾನು ಸ್ವಲ್ಪ ಒಂದು ಲೀಡರ್ಶಿಪ್ನ ತಗೊಂಡು ಮಾರ್ಕೆಟಿಂಗ್ ಮತ್ತು ಪ್ರೊಸೆಸಿಂಗಲ್ಲಿ ನಾನು ಇನ್ವಾಲ್ವ್ ಆಗ್ತಾಯಿದ್ದೀನಿ. ಒಳ್ಳೆಯ ವಿನೂತನವಾದಂಥ ತಂತ್ರಜ್ಞಾನವನ್ನು ಮತ್ತು ಒಳ್ಳೆಯ ಗುಣಮಟ್ಟದ ಹಾಲಿನ ಉತ್ಪಾದನೆಯನ್ನು ನಮ್ಮ ಭಾಗದಲ್ಲಿ ಮಾಡ್ತಾ ಇರುವಂಥದ್ದು, ಅದಕ್ಕೆ ಪೂರಕವಾಗಿರ್ತಕ್ಕಂತಹ ತಮ್ಮ ಕುಟುಂಬಕ್ಕೆ ತಮಗೆ ಈ ಒಂದು ಅನುಭವವನ್ನು ಪಡೆಯಲಿಕ್ಕೆ ಕಾರಣರಾದಂತಹ ತಮ್ಮೆಲ್ಲರಿಗೂ ಕೂಡ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೆ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಮಗೆಯ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.